ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರ್ತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ, ಎಲ್ಲ ದೇವಿಯರ ವಾರ. ಏಪ್ರಿಲ್ 4ನೇ ತಾರೀಕು ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮೆಲ್ಲರೂ ಕೂಡ 100 ಕಾಲ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ನೂತನವಾಗಿ ಯಾರೆಲ್ಲ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದೀರಿ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ, ಸಂತೋಷಮಯವಾಗಿರಲಿ. ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಜೊತೆಯಾಗಿ ಬಾಳೋ ಹಾಗೆ ಹಾರೈಸಲಿ ಮತ್ತು ಹರಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಯಾರೆಲ್ಲ ಈಗಾಗಲೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದೀರಿ, ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ, ಹೀಗೆ 100 ಕಾಲ ಖುಷಿ ಖುಷಿಯಾಗಿ ಜೊತೆಯಾಗಿ ಬಾಳಿ ಅಂತ ನಾನು ಕೇಳ್ಕೊಳ್ತೀನಿ. ಅದರ ಜೊತೆಗೆ ಇವತ್ತು ದೇವಿಯರ ವಾರ ಆಗಿದ್ದರಿಂದ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ. ಆ ಭಗವಂತನ ಕೃಪೆಯಿಂದ ನಿಮ್ಮೆಲ್ಲರ ಇಷ್ಟಗಳು ಈಡೇರಲಿ ಅಂಥೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ಯಾರೆಲ್ಲ ಜಾಬ್ ಇಂಟ್ರೆಸ್ಟ್ಗೆ ಹೋಗ್ತಿದ್ದೀರಿ, ಅವ್ರಿಗೆ ಒಳ್ಳೆಯದಾಗಲಿ, ಒಂದು ಒಳ್ಳೆಯ ಕೆಲಸ ಸಿಗಲಿ. ಸೊ ಇನ್ನಷ್ಟು ವಿಚಾರಗಳನ್ನ ಮಾತಾಡೋದಕ್ಕಿಂತ ಮುಂಚೆ ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡ್ಬಿಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಮ್ಯೂಟ್ ಆಗಿಲ್ಲ, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ. ಹ್ಞೂ ಸರ್, ಮಾಡೈತೆ ಸರ್. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಅತ್ತಿಗೆರೆಯಿಂದ ಸರ್, ಇಲ್ಲೇ ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಅತ್ತಿಗೆರೆಯಿಂದ. ಹ್ಞೂ ಸರ್. ಓಕೆ, ತಿಂಡಿ ಆಯ್ತಾ ತಮ್ಮದು? ಹ್ಞೂ ಸರ್, ನಿಮ್ದು ಆತೇನು ಸರ್? ಇಲ್ಲ, ನಿಮ್ಮ ಮನೆಗೆ ಬರಬೇಕು ಅಂತ ಇವತ್ತು ಲೇಟ್ ಆಗಿತ್ತು, ಹಂಗೆ ಬಂದ್ಬಿಟ್ಟೆ. ಏನು ಮಾಡಿರಿ ಹೇಳ್ರಿ, ನಿಮ್ಮ ಮನೆಗೆ ಬರ್ತೀವಿ. ನಮ್ಮನೇಲಿ ಉಪ್ಪಿಟ್ಟು ಮಾಡಿ ಸರ್ ಇವತ್ತು. ಅಯ್ಯಯ್ಯೋ, ನನಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ ಬಿಡ್ರಿ, ಬೇಡ, ಬರಂಗಿಲ್ಲ ನಾನು. ಬೇಗ ಆಕತ್ತನ್ನು ಮಾಡಿದ್ವಿ ಸರ್. ಆಗ್ಲಿ ಆಗ್ಲಿ, ತಮಾಷೆ ಮಾಡಿದೆ. ಸರಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹ್ಞೂ ಸರ್, ನಮ್ಮ ಅಕ್ಕನ ಮಗಳಿಗೆ ಹೇಳ್ರಿ ಸರ್. ನಿಮ್ಮ ಅಕ್ಕನ ಮಗನ ಮಗಳ? ಮಗಳು ಸರ್, ಕರಿಬೇಸಮ್ಮ ಅಂತ. ಕರಿಬೇಸಮ್ಮ, ಹುಟ್ಟಿದಬ್ಬನ ಅವತ್ತು? ಮೊನ್ನೆ ಎಂಗೇಜ್ಮೆಂಟ್ ಆಗೈತೆ ಸರ್. ಹ್ಮ್ ಅದಕ್ಕೆ ಸರ್. ಮತ್ ನಮ್ಗೆ ಎಂಗೇಜ್ಮೆಂಟ್ ಕರೀಲೇ ಇಲ್ಲ. ಅವತ್ತು ಯಾಕೆ ಫೋನ್ ಬರ್ಲಿಲ್ಲ ಸರ್, ಏನ್ ಮಾಡಿದ್ರೆ? ಹೌದಾ, ಇರ್ಲಿ ಮೋಸ್ಟ್ಲಿ ರಜಾ ಇತ್ತೇನೋ, ಭಾನುವಾರ ಏನಾರು ಇರ್ಬೇಕೇನೋ. ಇರ್ಲಿ. ಕರಿಬೇಸಮ್ಮ ಅವ್ರಿಗೆ ಹಾರ್ದಿಕವಾಗಿ ಶುಭಾಶಯಗಳು. ಹೊಸದಾಗಿ ಎಂಗೇಜ್ಮೆಂಟ್ ಆಗಿದೆ ಅಂತೆ. ಸೊ ಹಿಂಗೆ ನಗ್ನಗ್ತಾ ಖುಷಿಯಾಗಿರ್ಲಿ, ಆದಷ್ಟು ಬೇಗ ಮದುವೆ ಆಗ್ಲಿ, ಗ್ರ್ಯಾಂಡ್ ಆಗಿ. ಮದುವೆಗಂತೂ ಕರೀರಿ, ತಪ್ಪಿಸ್ಬೇಡ್ರಿ ಆಯ್ತಾ? ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಹಿಂಗೆ ಆಗ್ಲಿಮ್ಮ. ನಮಸ್ತೆ. ನಮಸ್ತೆ. ಎಸ್, ಒಳ್ಳೆಯದಾಗಲಿ ವೀಕ್ಷಕರೇ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ಹೇಳೋದಕ್ಕಿಂತ ಮುಂಚೆ ದಾವಣಗೆರೆ ನಗರದಲ್ಲಿ ಏನು ನಡೀತದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತದೆ, ದೇಶ ವಿದೇಶಗಳಲ್ಲಿ ಏನು ನಡೀತದೆ, ಸೊ ಕಾಸ್ಟ್ಲಿ ದುನಿಯಾ ಎತ್ತಸಾಗಿದೆ ಅಂತದನ್ನು ಕೂಡ ನೋಡೋಣ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಮಾತಾಡೋದಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು. ದಯಮಾಡಿ ಕರೆ ಮಾಡುವಾಗ ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡೋದನ್ನು ಮರಿಬೇಡಿ, ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರೂ ಕೂಡ ವಾಯ್ಸ್ ವೇರಿಯೇಷನ್ ಆಗ್ತದೆ. ಏಕೆಂದರೆ ಈ ಕಾರ್ಯಕ್ರಮ ನಿಮ್ಮ ಮನೆಯ ಟಿವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಟಿವಿ ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ಟಿವಿ ನೋಡ್ತಾ ಮಾತಾಡಿದ್ರು ಕೂಡ ಟಿವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂತ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಪ್ರತಿ ಸರಿ ನಾನು ಕರೆ ಮಾಡಿದ ತಕ್ಷಣ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಅಂತಕ್ಕಂಥದ್ದು ನಿಮಗೂ ಎಲ್ಲೋ ಒಂದು ಕಡೆ ಹಿಂಸೆ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಬೇರೆಯವ್ರಿಗೂ ಉತ್ತರ ಗೊತ್ತಿರುತ್ತೆ, ಉತ್ತರ ಹೇಳೋಕ್ಕಾಗಲ್ಲ ಅಂತಕ್ಕಂಥ ಬೇಸರ ಅವ್ರಿಗೆ ಆಗ್ಬೋದು, ಅಥವಾ ಅವ್ರ ಕರೆನ ಕನೆಕ್ಟ್ ಆಗದೇ ಇದ್ದರೂ ಅವ್ರಿಗೂ ಬೇಜಾರಾಗುತ್ತೆ. ಸೊ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಮುಂಚೆ ಉತ್ತರವನ್ನು ಕೊಡಿ ಅಂತ ಕೇಳ್ಕೊಳ್ತಾ, ನಿಮಗೆ ಗೊತ್ತಿದೆ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಪ್ರಸಾರ ಆಗುತ್ತೆ. ಯಾರೆಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋಗೋ ಒತ್ತಡದಲ್ಲಿದ್ದೀರಿ, ಮಕ್ಕಳನ್ನು ಶಾಲೆಗೆ ಅಥವಾ ಗಂಡನ ಇನ್ನೂ ಜಾಬ್ಗಳಿಗೆ ಕಳಿಸೋ ಬ್ಯುಸಿಲಿದ್ದೀರಿ, ಅವ್ರಿಗೋಸ್ಕರನೇ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಈ ಸಂಪೂರ್ಣ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕೂತ್ಕೊಂಡು ನೀವು ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ಬೋದು. ಸೊ ಯಾರಿಗೆಲ್ಲ ಸಾಯಂಕಾಲನೂ ಕೂಡ ಆಗಲ್ಲ, ಬೆಳಗ್ಗೆನೂ ಆಗಲ್ಲ ಸರ್, ನಮಗೆ ಟೈಮೇ ಇಲ್ಲ ಅಂದರೆ ಅವರಿಗೋಸ್ಕರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಟೆಕ್ನಿಕಲ್ ಹೆಡ್ ಆಗಿರ್ತಕ್ಕಂಥ ಚಿದಾನಂದ ಅವರು ಅಪ್ಲೋಡ್ ಮಾಡಿರ್ತಾರೆ. ಸೊ ಯಾವಾಗ ಬೇಕಾದರೂ ನೀವು ಕಾರ್ಯಕ್ರಮವನ್ನು ಇವತ್ತಿನ ಡೇಟ್ ಹಾಕ್ಕೊಂಡು ನೋಡ್ಬೋದು. ಆದರೆ ಇವತ್ತು ಒಂದು ದಿವಸ ನೋಡಲಿಕ್ಕಾಗಲ್ಲ, ಮೊದಲನೇ ದಿವಸ ಅದು ಅಥವಾ ಸಾಯಂಕಾಲ 8 ಗಂಟೆ ಮೇಲೆ ಅದು ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಕ್ಕಂಥವ್ರಿಗೆ ಇನ್ನೊಂದು ವಿಶೇಷ ಅಡ್ವಾಂಟೇಜ್ ಏನು ಅಂದರೆ, ನೀವು ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಅಲ್ಲಿ ಬರೆದು ಕಳಿಸ್ಬೋದು. ಯಾವ ರೀತಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗುತ್ತೆ, ಯಾವ ರೀತಿ ಕಾರ್ಯಕ್ರಮಗಳು ನೀವು ನೋಡೋಕೆ ಇಷ್ಟಪಡ್ತೀರಿ, ಆರೋಗ್ಯ ಸಂಬಂಧಪಟ್ಟಂತಹ ಮಾಹಿತಿ ಏನು ಬೇಕು, ಅಥವಾ ಬೇರೆ ಬೇರೆ ಯಾವ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಾರ್ಯಕ್ರಮಗಳು ಇಷ್ಟಪಡ್ತೀರಾ, ಆ ರೀತಿ ನೀವು ನಿಮ್ಮ ಕಾಮೆಂಟ್ಸನ್ನು ಬರೆದು ಕಳಿಸಿದ್ರೆ ಖಂಡಿತ ಆ ಎಲ್ಲ ಕಾಮೆಂಟ್ಸ್ಗಳನ್ನು ನಾವು ಯಥಾವತ್ತಾಗಿ ಸ್ವೀಕರಿಸಿ ಆ ರೀತಿಯಲ್ಲಿ ನಾವು ಕೂಡ ಬದಲಾಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ತಮಗೆ ಆಶ್ವಾಸನೆಯನ್ನು ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಬನ್ನಿ, ಎಲ್ಲ ದೇವಿಯರಿಗೆ ಒಂದು ಕೃತಜ್ಞತಾಪೂರ್ವಕವಾಗಿ ಹಾರ್ದಿಕವಾಗಿ ನಮಸ್ಕಾರಗಳನ್ನ ಹೇಳ್ಬಿಡೋಣ. ಏಕೆಂದರೆ ಇವತ್ತು ಎಲ್ಲ ಕಡೆ ಮಹಿಳೆಯರದೇ ಹವ, ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲ ದೇವಾನು ದೇವತೆಯರು
ಅತ್ಯಂತ ಪ್ರೀತಿಯಿಂದ ಎಲ್ರಿಗೂ ಅನುಗ್ರಹಿಸ್ತಕ್ಕಂಥ ವಾರ ಅಂದರೆ ಶುಕ್ರವಾರ ಮಂಗಳವಾರ ಅಂತ ಹೇಳ್ತಾರೆ. ಆ ಶುಕ್ರವಾರ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ಚೆನ್ನಾಗಿದ್ದೀರಾ ಸರ್? ಹಾಂ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀರಿ ಸರ್. ಏನು ತಿಂಡಿ ತಿಂದ್ರಿ? ಪಡ್ಡಿಲ್ಲ ಸರ್ ಇವತ್ತು ನಮ್ಮ ಮನೇಲಿ. ಪಡ್ಡ? ಬೆಣ್ಣೆ ಪಡ್ಡ, ಮಸಾಲೆ ಪಡ್ಡ, ನಾರ್ಮಲ್ ಪಡ್ಡ? ನಾರ್ಮಲ್ ಪಡ್ರಿ ಸರ್. ನಾರ್ಮಲ್ ಪಡ್ಡ. ಓಕೆ, ತುಂಬ ದಿವಸ ಆಯ್ತು ಕಾಲ್ ಮಾಡಿರಲಿಲ್ಲ. ನಾವು ಊರಿಗೆ ಹೋಗಿದ್ವಿ ಸರ್, ಧಾರವಾಡಕ್ಕೆ. ಧಾರವಾಡಕ್ಕೆ ಹೋಗಿದ್ರಾ? ಹೆಂಗದಿರಿ ಧಾರವಾಡ ಕಡೆ ಎಲ್ಲ? ಪೇಡ ಗಿಡ ತಂದಿರಿ ನಮ್ಗೆ? ತಂದೀವ್ ಬರ್ರಿ. ಮತ್ತು ನಾವು ತಪ್ಪಿಸ್ಬಾರ್ದ್ರಿ, ಯಾಕಂದ್ರೆ ನಂಗೆ ಧಾರವಾಡ ಪೇಡ ಅಂದ್ರೆ ಭಾರಿ ಇಷ್ಟ ರೀ. ಅಯ್ಯೋ ನಮ್ಮ ಮನಿಗೆ ಯಾವಾಗ ನಮ್ಮ ಅಣ್ಣಾರ್ ಮಕ್ಳು ಎಲ್ಲಾರು ಯಾರು ಬರ್ತಾರ ಅವಾಗ ಬರ್ತಾರ ಪ್ಯಾಕ್ ರೆಡಿನೇ ನಮ್ಮ ಮನೇಲಿ. ಹೌದ್ರಿ? ಅವ್ರು ಬರ್ಲಿ. ಸರಿ 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 ರೀ. ಈಗ 11:30 ಕಾರ್ಯಕ್ರಮ ಮುಗಿತೈತ್ರಿ, ಮುಗಿದ ತಕ್ಷಣ ಮನೆಗೆ ಬರ್ತೀನಿ. 1 kg ಪೇಡ ರೆಡಿ ಇಡ್ರಲ್ಲ ಹಂಗಾರ. 1 kg ಬೇಕಂದ್ರೆ ಫಸ್ಟ್ ಆರ್ಡರ್ ಇಡ್ಬೇಕಾಗಿತ್ರಿ, ಸ್ವಲ್ಪ ಬೇಕಂದ್ರೆ ನಮ್ಮ ಮನೆಗೆ ಸಿಕ್ತಿತ್ತ ಹಂಗೆ. ನನಗೆ ಸ್ವಲ್ಪ ಆಗಂಗಿಲ್ರಿ, ತಿಂದ್ರೆ ಹೊಟ್ಟೆ ತುಂಬಾ ತಿನ್ಬೇಕು ಅಂತ, 1 kgನೇ ತಿನ್ಬೇಕು ಅಂತ ಸೀದಾ. ಈ ಸಲ ನೆಕ್ಸ್ಟ್ ಟೈಮ್ ಹೋಗಬೇಕಾರೆ ಹಂಗೆ ಅಂದ್ರೆ ನಿಮಗೆ ಕಾಲ್ ಮಾಡಿ ಹೇಳಿ 1 kg ಬಾಕ್ಸ್ ತಂದ್ಬಿಡನ್ ಲೈನ್ ಬಜಾರ್ ಪೇಡ. ಹಂಗೆ ಆಗ್ಲಿ ರೀ. ಧಾರವಾಡ ಪೇಡ ಅಂದ್ರೆ ತುಂಬಾ ಫೇಮಸ್, ತುಂಬಾ ಜನ ಇಷ್ಟಪಟ್ಟು ತಿಂತಾರೆ. ಲೈನ್ ಬಜಾರ್ ಅಂತ ಒಂದ್ ಸಿಗುತ್ತಲ್ರಿ ಸರ್, ಹಾ ಹಾ, ಲೈನ್ ಬಜಾರ್ ಪೇಡ ಅಂತ, ಅಲ್ಲಿ ಕ್ಯೂ ಇರ್ತತ್ರಿ, ಅದು ಪೇಡ ಫುಲ್ ಫೇಮಸ್ ರೀ. ಹೌದು ಹೌದು, ನಾನು ಧಾರವಾಡದಲ್ಲಿ ಕ್ಯೂ ನಿಂತ್ಕೊಂಡೆ 2-3 ಸಲ ಪೇಡ ತಗೊಂಡ್ ಬಂದಿದ್ದೀನಿ. ಅದು ಬ್ರಿಟಿಷ್ ಕಾಲದಿಂದನೂ ಎಲ್ಲ ಅದಕ್ಕೆ ಮೆಡಲ್ ಗಿಡಲೆಲ್ಲ ಬಂದಿರೋದಲ್ಲ ಅವ್ರಿಗೆ. ಲೈನ್ ಬಜಾರ್ ಪೇಡ ಅಂತ ಅಲ್ಲೇ ಫೇಮಸ್ ಆಗ್ಬಿಟ್ಟಿತ್ರಿ. ಬಹಳ ಚೆನ್ನಾಗಿರುತ್ತೆ, ಬಹಳ ಮನೆಯಲ್ಲೇ ಮಾಡ್ತಾರಲ್ಲ ಅವರು. ಇರ್ಬೋದ್ರಿ ಸರ್, ಅದು ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲೇ ಸೇಲ್ ಮಾಡ್ತಾರಲ್ಲ, ಕ್ಯೂ ಇರುತ್ತ್ರಿ ಪೇಡಕ್ಕೆ. ಹೌದು ಹೌದು, ತಗೊಳಕ್ಕೆ. ನಿಜ ನಿಜ. ನೀವು ಹುಟ್ಟಿರೋದು ಧಾರವಾಡದಲ್ಲೇನಾ? ಹೌದ್ರಿ ಸರ್, ನನ್ ತವ್ರ ಮನಿ ಧಾರವಾಡ. ಧಾರವಾಡ, ಓಕೆ. ತುಂಬಾ ಒಳ್ಳೆಯವರು. ಧಾರವಾಡ ಅಂದ್ರೆ ಹೆಚ್ಚು ಬಿಸಿಲು ಇರೋಲ್ಲ, ಹೆಚ್ಚು ಇದನ್ನು ಇರಲ್ಲ, ಕೂಲ್ ಆಗಿರುತ್ತಲ್ವಾ ಯಾವಾಗ್ಲೂ. ಹೌದ್ರಿ ಸರ್. ಓಕೆ, ಸೊ ಅಲ್ಲಿಂದ ಇಲ್ಲಿಗೆ ಬಂದಾಗ ಹೇಗೆ ಅನ್ಸುತ್ತೆ ನಿಮ್ಗೆ? ಸರ್ ಇಲ್ಲಿ ಶೆಕೆ ಜಾಸ್ತಿ ಇರುತ್ತ್ರಿ, ಇಲ್ಲಿ ನೀರ್ ಇಳಿತೈತಲ್ಲ, ನೀರ್ ಇಳಿಯಲ್ಲ ನಮಗೆ. ಸ್ವಲ್ಪ ಕೂಲ್ ಇರ್ತೈತಿ ವಾತಾವರಣ, ಚೆನ್ನಾಗಿರ್ತೈತ್ರಿ. ಆದ್ರೆ ಏನ್ ಮಾಡೋದು, ನನ್ ಮಗನ್ ಕಾಲೇಜ್ ಸ್ಟಾರ್ಟ್ ಆಕೈತಂತ ನಮ್ಮ ಮನೆಯವ್ರು ಬೇಗ ಬಾ ಅಂದ್ರು, ಮತ್ ಹಂಗೆ 1 ವಾರ ಇದ್ದು ಬೇಗ ಬಂದ್ಬಿಟ್ವಿ ಸರ್. ಓಕೆ ಓಕೆ. ಅಲ್ಲಿಗೆ ಇಲ್ಲಿಗೂ ಭಾಷೆನೂ ಬದಲಾಗತ್ತಲ್ವಾ ಒಂಚೂರು? ಹೌದ್ರಿ ಸರ್, ಭಾಷೆ ಬದ್ಲಾಗುತ್ತೆ. ನಾವು ಇವಾಗ ಬಹಳ ವರ್ಷ ಆಯ್ತಲ್ಲ, ಇತ್ಲಾಗ ಪೂರ್ತಿ ಬದ್ಲನೂ ಆಗಿಲ್ಲ, ಪೂರ್ತಿ ಬಿಟ್ಟಿನೂ ಇಲ್ಲ, ಹಂಗೈತ್ರಿ. ಓಕೆ ಓಕೆ ಓಕೆ. ನಮಗೂ ಒಂಚೂಚು ಧಾರವಾಡ ಭಾಷೆ ಅವಾಗ ಇವಾಗ ಮಾತಾಡಕ್ ಬರ್ತಿತ್ರಿ, ಬಟ್ ಪೂರ್ತಿ ಮಾತಾಡಕ್ ಬರಂಗಿಲ್ರಿ. ಹೌದ್ರಿ ಹೌದ್ರಿ, ಅದು ಪೂರ್ತಿ ಚೇಂಜ್ ಆಗಲ್ಲ, ಮಾತಾಡ್ಬೇಕಂದ್ರು ಆಗಲ್ಲ, ಸ್ವಲ್ಪ ಹಿಂಗೂ ಹೋಗ್ತಿರುತ್ತೆ. ನಾನು ನೋಡ್ಕೊಂಡು ಇಲ್ಲಿಂದ ಮಠ ಆದ್ರು ಅಂತ ಒಂದೊಂದ್ಸಲ ಅಂತಾರೆ, ಒಂದೊಂದ್ಸಲ ಸಡನ್ಲಿ ಅಲ್ಲಿನ ಭಾಷೆ ಬಂದ್ಬಿಡ್ತೈತಿ, ಅದು ಚಲೋ ಇರ್ತೈತಿ, ಹಂಗೆ ಹಿಂಗ್ ಬಂದ್ಬಿಡ್ತೈತ್ರಿ. ಹೌದು ಹೌದ್ರಿ. ಸೊ ಮತ್ತೇನ್ ರೊಟ್ಟಿ ಗಿಟ್ಟಿ ಉಂಡು ಬಂದ್ರಿ ಧಾರವಾಡದಾಗ ಚಂದಾಗಿ? ಉಂಡ್ವಿ ಸರ್, ರೊಟ್ಟಿ ಹೋಳ್ಗಿ ಯುಗಾದಿ ಇತ್ತಲ್ಲ ಎಲ್ಲಾ ಉಂಡು ಬಂದ್ವಿ. ಸೊ ಯುಗಾದಿ ಹಬ್ಬ ಅಲ್ಲೇ ಮಾಡಿದ್ರಿ? ಏನ್ರಿ ಸರ್? ಯುಗಾದಿ ಹಬ್ಬ ಅಲ್ಲೇ ಮಾಡಿದ್ರಿ? ಮಾಡಿದ್ವಿ ಯುಗಾದಿ ಹಬ್ಬ. ರಜಾ ಬಿಟ್ಟು ನಾನು ಹೋಗ್ಬಿಟ್ವಿ ಹಂಗೆ ಸಡನ್, 1 ವಾರ ಕಾಲೇಜ್ ರಜೆ ಐತ್ರಿ. ಅದಕ್ಕೋಸ್ಕರ ರಜೆ ಬಿಟ್ಟಿದ್ದೆ, ಸಾಯಂಕಾಲ ಇಂಟರ್ಸಿಟಿಗೆ ಹಂಗೆ ಹತ್ತು ಬಿಟ್ವಿ. ಮತ್ತೆ ಹಂಗೆ ನೆನ್ನೆ ಕಾಲೇಜ್ ಸ್ಟಾರ್ಟ್ ಆಗತ್ತಂತ ಮೊನ್ನೆ ರಾತ್ರಿ ಹಾಜರಾಗ್ಬಿಟ್ವಿ. ಇಷ್ಟು ಬೇಗ ಅಲ್ಲೇ ಕಾಲೇಜ್ ಶುರು ಆಯ್ತಾ ಮತ್ತೆ? ಹ್ಞೂನ್ರಿ, 2nd PUC ಕಾಲೇಜ್ ಸೈನ್ಸ್ ಅಕಾಡೆಮಿ ಸ್ಟಾರ್ಟ್ ಆಗಿತ್ರಿ. ಓಕೆ ಓಕೆ, ಒಳ್ಳೇದಾಗ್ಲಿ. ಸೊ ನಿಮ್ ಮಗ ಚೆನ್ನಾಗಿ ಓದ್ಲಿಮ್ಮ, ಆಯ್ತಾ? ಹಾ ರೀ ಸರ್, ನಿಮ್ಗೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಸರ್. ಥ್ಯಾಂಕ್ ಯು ಮಾ. ಸೊ ನಿಮ್ಗೂ ಎಲ್ಲರ ಕಡೆಯಿಂದನೂ ಗುಡ್ ಮಾರ್ನಿಂಗ್ ಹೇಳಕತ್ತೀನಿ. ಸೊ ನಿಮ್ ಮಗ ಚೆನ್ನಾಗಿ ಓದ್ಲಿ. ಮುಂದಿನ ಸರಿ ಧಾರವಾಡಕ್ಕೆ ಹೋದಾಗ 1 kg ಪೇಡ ಮರಿಬೇಡ್ರಿ ಮತ್ತೆ. ಹೌದು, ನಾನು ಹೇಳಿದೆ ಅಲ್ಲಿ ದಾವಣಗೆರೆ V1 ಅಂತ ಒಂದ್ ಚಾನಲ್ ಬರ್ತೈತೆ, ನಾನು ಅವಾಗ ಎಷ್ಟೊಂದ್ಸರಿ ಫೋನ್ ಮಾಡೀನಿ ಹಂಗೆ ಹಿಂಗೆ ಅಂತ ನಮ್ಮ ಮನೆಗೆಲ್ಲ ಹೇಳಿದೆ. ಹೌದ್ರಾ ಅಂತ ಖುಷಿ ಆದ್ರು. ಓಕೆ ಓಕೆ. ನೀವು ಅಲ್ಲಿಂದ ಒಂದ್ಸರಿ ಫೋನ್ ಮಾಡಿದ್ರೆ ನಾವು ಮಾತಾಡ್ಬಿಡ್ತಿದ್ವಲ್ಲ ನಿಮ್ಮ ಮನೆಯವ್ರ ಜೊತೆ ಎಲ್ಲ. ಬರುತ್ತೆ ಇಲ್ಲ ಗೊತ್ತಿಲ್ಲ ರೀ, ನಾನು ಅಬ್ಸರ್ವ್ ಮಾಡ್ಲಿಲ್ಲ. ಅವ್ರು ಒಂದ್ ದೊಡ್ಡ ಟಿವಿ ಯೂಟ್ಯೂಬ್ ಎಲ್ಲ ಬರುತ್ತೆ, ನಾನು ಅಬ್ಸರ್ವ್ ಮಾಡ್ಲಿಲ್ಲ. ಅಲ್ಲಿ ಯೂಟ್ಯೂಬ್ ಅಲ್ಲಿ ಬರುತ್ತೆ, ನಮಸ್ತೆ ದಾವಣಗೆರೆ ಅಂತ ಹೊಡೆದ್ಬಿಟ್ರೆ ನೀವು ಯಾವಾಗಿನ ಡೇಗ್ ಮಾತಾಡಿರ್ತಿರಲ್ಲ. ಸೊ ಇವತ್ತು ನೀವು ಮಾತಾಡಿದಿರಲ್ಲ, ನಾಳೆ ಅವ್ರು ಅಲ್ಲಿ ಧಾರವಾಡದಾಗ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ನಮಸ್ತೆ ದಾವಣಗೆರೆ ಅಂತ ಹೊಡೆದ್ಬಿಟ್ರೆ ನೀವು ಮಾತಾಡಿರೋದೆಲ್ಲ ಅವ್ರು ನೋಡ್ಬೋದು ಆರಾಮಾಗಿ. ಹೌದ್ರಾ? ನೆಕ್ಸ್ಟ್ ಟೈಮ್ ಹಂಗೆ ಹೇಳ್ತೀನಿ ಸರ್. ಖಂಡಿತ. ಹೋಲ್ಸೇಲ್ ಟೀ ಪುಡಿ ಕಾಫಿ ಪುಡಿ ಎಲ್ಲ ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಾರ್ರಿ ಧಾರವಾಡ ಹುಬ್ಳಿ ಎಲ್ಲ. ಓಕೆ ಓಕೆ. ನಿಮ್ಮ ಅಣ್ಣರು ಅಪ್ಪರ ಹೆಸರೆಲ್ಲ ಹೇಳ್ಬಿಡಲ್ಲ ಒಂದ್ಸರಿ, ಇಲ್ಲಿಂದ ಹಾಯ್ ಅಂತೀನಿ, ನಾಳೆ ಅವ್ರ ಕಾರ್ಯಕ್ರಮ ನೋಡಿದ್ರೆ ಅವ್ರಿಗೆ ಖುಷಿ ಆಗ್ಲಿ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಇಲ್ಲ ರೀ ಸರ್, ನಮ್ಮ ಅಣ್ಣ ನಮ್ಮ ಅಕ್ಕ ಅವ್ರ ಮಕ್ಳು ಎಲ್ಲ ಇದಾರೆ. ಓಕೆ. ಅಣ್ಣರ ಹೆಸರೇನು? ನಾಗರಾಜ್ ಶಿಗ್ಗಾಂವ್ ಅಂತ ರೀ ಸರ್. ನಾಗರಾಜ್ ಶಿಗ್ಗಾಂವ? ಓಕೆ. ಅಡ್ರೆಸ್ ಬರ್ತವೆ. ಓಕೆ ಓಕೆ. ನಮ್ಮ ಅತ್ತೆ ಹೆಸರು ಅರುಣಾ ಶಿಗ್ಗಾಂವ್ ಅಂತ. ಓಕೆ. ನಾಗರಾಜ್ ಶಿಗ್ಗಾಂವ್ ಮತ್ತೆ ಅರುಣಾ ಶಿಗ್ಗಾಂವ್ ಬಾಬಿ ಅವ್ರಿಗೆ ಎಲ್ರಿಗೂ ಕೂಡ ನಮ್ಮ ಕಡೆ ನಮಸ್ಕಾರ.
ಸೊ ಟೀ ಕಾಫಿ ಪುಡಿ ಬಿಸ್ನೆಸ್ ಮಾಡಾಕತ್ತೀರ ಚಂದ ಆಗಲಿ. ಮುಂದಿನ ಸರಿ ಬರುವಾಗ ಆಕಾರ ಕಡೆ 1 kg ಪೇಡ ಕಳ್ಸೋದು ಮರಿಬೇಡ್ರಿ ನಮ್ಗೆ. ಹ್ಞೂನ್ರಿ ಸರ್. ಬಾಲಾಜಿ ಟೀ ಡಿಪೋ ಅಂತ ಹೆಸರು ಇಟ್ಕೊಂಡು ಚೆನ್ನಾಗಿ ಇದ್ ಮಾಡ್ತಾರ್ರಿ. ನಮ್ಮ ಮನೆ ದೇವ್ರು ಹೆಂಕಪ್ಪ ಅಲ್ಲ, ಹಂಗಾಗಿ ಇದ್ ಮಾಡ್ತಾರ. ಬಾಳ ನಮ್ಮ ಮದ್ವೆಕಿನ ಮುಂಚಿಂದಾನು ಬಿಸ್ನೆಸ್ ಮಾಡ್ತಾರ್ರಿ. ಆಗ್ಲಿ ಹಿಂಗ ನಡೀಲಿ, ಬಿಸ್ನೆಸ್ ಇನ್ನ ಚಂದಾಗಿ ನಡೀಲಿ ಅಂತ್ರಿ. ಆಯ್ತ್ರಿ, ಥ್ಯಾಂಕ್ ಯು ಸರ್. ಓಕೆ ರೀ. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಿ? ಕೇಳ್ರಿ ಸರ್, ಟ್ರೈ ಮಾಡ್ತೀನ್ರಿ, ಬಂದ್ರೆ ಹೇಳ್ತೀನಿ. ಒಂದೇ 1 ಸೆಕೆಂಡ್ ರೀ. ಪ್ರಶ್ನೆ ಕೇಳಾಕತ್ತೀನಿ, ಒಂದೇ 1 ಸೆಕೆಂಡ್. ತಿಂಡಿ ಏನು ಮಾಡಿರ್ರಿ? ಪಡ್ಡು ಅಂದ್ರಲ್ಲ? ಪಡ್ಡು. ಓಕೆ. ನೀವ್ ಏನಾರ ಯುಗಾದಿ ಹಬ್ಬಕ್ ಬರ್ಬೇಕು ಅಂತ ಇದೀವಂತ ಏನಾರ ಬಂದಿದ್ರಾ ಸರ್? ಎಲ್ರಿ, ನೀವು ಕರೀಲೇ ಇಲ್ಲಲ್ಲ ನಮ್ಗೆ ಯುಗಾದಿ ಹಬ್ಬಕ್ಕೆ ಬರಕ್ಕೆ. ನಾವ್ ಅಡ್ವಾನ್ಸ್ ಆಗಿ ಹೋಗ್ಬಿಟ್ವಿ, ನಮ್ಮ ಮನೆಯವ್ರ ಡ್ಯೂಟಿಗೆ ಹೋಗಿರ್ತಾರ, ಬೀಗ ಹಾಕಿರುತ್ತೆ, ಅದ್ ನೆನ್ಕೊಂತಿದ್ದೆ. ಮುಂದಿನ ಸರಿ ಬೇರೆ ದಸರಾ ಹಬ್ಬಕ್ಕೆ ಬರೋಣ ಅಂತ ತಗೊಳ್ರಿ ನಿಮ್ಮ ಮನೆಗೆ. ಹಾ ಸರಿ ಸರ್, ಬರ್ರಿ ಸರ್. ಸರಿ, 3ನೇ ಪ್ರಶ್ನೆ ಅಂದ್ರೆ ನಮ್ಮ ಅಣ್ಣನ್ ಮಗ ಕೊರಿಯರ್ ಹಾಕಕ್ಕೂ ರೆಡಿ ಇರ್ತಾನ್ರಿ. ತಿರುಪತಿಗೆಲ್ಲ ಹೋಗ್ ಬಂದ್ರೆ ಪ್ರಸಾದ್ ಎಲ್ಲ ನನಗ್ ಕೊರಿಯರ್ ಹಾಕೊಂಡ್ರಿ ಅವ್ನು. ಹೌದ್ರಿ, ಆಗ್ಲಿ. ಕೊರಿಯರ್ನಾಗೆಲ್ಲ ಏನು ಹಾಕೋದ್ ಬೇಡ್ರಿ, ಮುಂದಿನ ಸರಿ ನೀವು ಹೋದಾಗ ತೊಗೊಂಬರಂತ್ರಿ. ಸರಿ, ಒಂದ್ ಪ್ರಶ್ನೆ ಕೇಳಾಕತ್ತೀನಿ ರೀ. ಸಾವಿರಾರು ಹಕ್ಕಿಗಳು ಟಿವಿ ನೋಡಾಕತ್ತೀರಿ? ಓಕೆ, ಸಾವಿರಾರು ಟಿವಿ ಮೇಲೆ ಬರಾಕತ್ತದು. ಸಾವಿರಾರು ಹಕ್ಕಿಗಳು ಒಂದೇ ಬಾರಿ ನೀರಿಗಿಳಿತವೆ, ಹಂಗಂದ್ರೆ ಏನು? ಇದು ಒಗಟದ? ಇದನ್ನ ಬಿಡಿಸಿ ಹೇಳ್ಬೇಕ್ರಿ ನೀವು. ಧಾರವಾಡ 2 ನಿಮಿಷ, ಯಾರೋ ನಮ್ಮ ಮನೆಯವ್ರ ಫ್ರೆಂಡ್ ಬರ್ತಾರೆ. ಆಗ್ಲಿ ಮಾತಾಡಿ. ಹಾ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಧಾರವಾಡ ಭಾಷೆ ಭಾರಿ ಚಂದ್ರಿಪ್ಪ. ನನಗೂ ಧಾರವಾಡ ಭಾಷೆ ಮಾತಾಡಬೇಕು ಅಂತ ಆಸೆ, ಆದರೆ ಪೂರ್ತಿ ಬರೋಂಗಿಲ್ಲ. ಸೊ ಎಷ್ಟು ಬರ್ತೈತೆ ಅಷ್ಟು ಮಾತಾಡೋಕ್ಕೆ ಟ್ರೈ ಮಾಡೀನಿ. ಯಾರಿಗಾರ ತಪ್ಪು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಇನ್ನೊಂದು ಕರಿ ಬರಾಕತ್ತೈತಿ, ನಮ್ಮ ಸುಧಾ ಮೇಡಮ್ ಮಾಡಕತ್ತಾರ, ಅವ್ರ ಜೊತೆ ಮಾತಾಡೋನು. ನಮಸ್ಕಾರ ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ದಾವಣಗೆರೆ, ಹೇಗಿದ್ರಿ ಮೇಡಮ್? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ಚಪಾತಿ ಪಲ್ಯ. ಓಕೆ, ಚಪಾತಿಗೆ ಏನು ಪಲ್ಯ ಮಾಡಿರಿ? ಚಪಾತಿ, ಸೌತೆಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ. ಅಬ್ಬಾ, ಸೂಪರ್. ಬೆಂಡೆಕಾಯಿ ಫ್ರೈ ಹೆಂಗ್ ಮಾಡೋದು ಒಂಚೂರು ಹೇಳ್ರಲ್ಲ. ಏನ್ ಸರ್? ಬೆಂಡೆಕಾಯಿ ಫ್ರೈ ಹೆಂಗ್ ಮಾಡೋದು ಒಂಚೂರು ಹೇಳ್ತೀರಿ? ಬೆಂಡೆಕಾಯಿನ ಅರ್ಧ ಹೆಚ್ಚಿಬಿಟ್ಟು ಅರ್ಧದ್ರಾಗೆ ಸ್ವಲ್ಪ ಸೀಳ್ತೀವಿ ಸರ್. ಸೀಳ್ಬಿಟ್ಟು ಸ್ವಲ್ಪ ಅದನ್ನ ಎಣ್ಣೆ ಹಾಕಿ ಫ್ರೈ ಮಾಡಿ, ಉಪ್ಪು ಹಾಕ್ತಿವಿ ಅದಕ್ಕೆ ಸ್ವಲ್ಪ, ಹಂಗೆ ಫ್ರೈ ಮಾಡಿ ಲಾಸ್ಟಿಗೆ ತೆಗಿಬೇಕಾದ್ರೆ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕ್ತಿವಿ ಸರ್. ಖಾರ ಪುಡಿ ಹಾಕಿ ಅದನ್ನ ಸ್ವಲ್ಪ ಕೆಳಗಿಳ್ತೀವಿ. ಯಾಕೆ ಅಂದ್ರೆ ಫಸ್ಟಿಗೆ ಖಾರ ಪುಡಿ ಹಾಕಿದ್ರೆ ಘಾಟ ಆಗುತ್ತೆ. ಹಂಗಾಗಿ ಅದನ್ನ ಇಳಬೇಕಾದ್ರೆ ಸ್ವಲ್ಪ ಖಾರ ಪುಡಿ ಹಾಕಿ ಕೈ ಹಿಡಿ ಇಳಿತೀವಿ ಸರ್. ಕ್ರಿಸ್ಪಿ ಆಗಿರ್ತೈತ, ರೋಸ್ಟ್ ಆಗಿರುತ್ತೆ ತಿನ್ಲಿಕ್ಕೆ? ಹ್ಞೂ ಸರ್, ಬಹಳ ಟೇಸ್ಟ್ ಆಗಿರುತ್ತೆ ಅದು. ಓಕೆ, ಆಗ್ಲಿ. ಸೊ ಯಾರೆಲ್ಲ ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಅಂದ್ರೆ ಕೆಲವೊಬ್ಬರಿಗೆ ಪಲ್ಯ ಮಾಡಿದ್ರೆ ತಿನ್ನಕ್ಕೆ ಹಿಂಸೆ ಮಾಡ್ಕೊಂತಾರೆ, ಅದು ಯಾರು ತಿನ್ಬೇಕು ಬೆಂಡೆಕಾಯಿ ಅಂತ ಹೇಳಿ. ಬಟ್ ಬೆಂಡೆಕಾಯಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದನ್ನ ಮಾಡ್ತಾರೆ ಸರ್ ಬೆಂಡೆಕಾಯಿ. ಹೌದು, ಲೇಡೀಸ್ ಫಿಂಗರ್ ಅಂತ ಹೇಳ್ತಾರೆ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಸೊ ಯಾರೆಲ್ಲ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅವ್ರಿಗಂತೂ ಅತ್ಯಂತ ಒಂದು ಒಳ್ಳೆಯ ಒಂದು ಇದು ತರಕಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಎಲ್ಲರೂ ಬೆಂಡೆಕಾಯಿ ಯೂಸ್ ಮಾಡಿ. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಮೊದಲಿಗೆ, ಉತ್ತರ ಹೇಳ್ತೀರಿ? ಕರೆಂಟ್ ಹೋಗ್ಬಿಟ್ಟದ? ಓಕೆ, ತೊಂದರೆ ಇಲ್ರಿ, ಹೇಳ್ತೀನಿ, ಪ್ರಶ್ನೆ ಟ್ರೈ ಮಾಡಿ. ಸಾವಿರಾರು ಹಕ್ಕಿಗಳು ಒಂದೇ ಬಾರಿ ನೀರಿಗಿಳಿತವೆ, ಹಂಗಂದ್ರೆ ಏನು? ಇದೊಂದು ಒಗಟಿದೆ, ಒಗಟನ್ನು ಬಿಡಿಸಿ ಹೇಳ್ಬೇಕು ನೀವು. ಗೊತ್ತಾಗ್ತಿಲ್ವಾ? ಓಕೆ, ಹೋಗ್ಲಿ ಬಿಡಿ. ಹೇಳಿಮ್ಮ, ಇವತ್ತು ಶುಕ್ರವಾರ. ಮೀನು ಅಲ್ಲ, ಮೀನು ಆಲ್ರೆಡಿ ನೀರಲ್ಲೇ ಇರ್ತಾವಲ್ಲ, ಸೊ ಅವೆಲ್ಲ ನೀರಿಗೆ ಇಳಿತವೆ ಅಲ್ವಾ? ಇರ್ಲಿ, ತೊಂದರೆ ಇಲ್ಲ. ಸೊ ಹೇಳಿಮ್ಮ, ಯಾವ್ದಾದ್ರು ಒಂದು ಭಕ್ತಿಗೀತೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೇಳಿ. ಹಡದಿಯ ಶಿವನೇ ಬಡದಿಯು ನಾನು, ಬೇಡುವೆ ನಾ ನಿನ್ನ ಸಿರಿಯ, ಬೇಡುವೆ ನಾ ನಿನ್ನ. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಾ ನಿನ್ನ ಸಿರಿಯ, ಬೇಡುವೆ ನಾ ನಿನ್ನ ಸಿರಿಯ, ಬೇಡುವೆ ನಾ ನಿನ್ನ. ಭಕ್ತಿಯ ಸಿರಿಯ ನಿನ್ನ ಧ್ಯಾನದ ಸಿರಿಯ, ಭಕ್ತಿಯ ಸಿರಿಯ ನಿನ್ನ ಧ್ಯಾನದ ಸಿರಿಯ,
ಪೂಜಿಸುವ ಸಿರಿಯ ರಾಜಿಸುವ ಸಿರಿಯ ಪೂಜಿಸುವ ಸಿರಿಯ ರಾಜಿಸುವ ಸಿರಿಯ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ನಿನ್ನ ಭಜನೆಯ ಮಾಡುತ್ತ ನನ್ನೆ ಮರೆಯುವ ಸಿರಿಯನ್ನ ನಿನ್ನ ಭಜನೆಯ ಮಾಡುತ್ತ ನನ್ನೆ ಮರೆಯುವ ಸಿರಿಯನ್ನ ನನ್ನೇ ಮರೆತು ನಿನ್ನಲ್ಲೇ ಒಂದಾಗುವ ಸಿರಿಯನ್ನ ನನ್ನೇ ಮರೆತು ನಿನ್ನಲ್ಲೇ ಒಂದಾಗುವ ಸಿರಿಯನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ನಿಸ್ವಾರ್ಥದ ಸಿರಿಯನ್ನ ನಿತ್ಯಾನಂದದ ಸಿರಿಯನ್ನ ನಿಸ್ವಾರ್ಥದ ಸಿರಿಯನ್ನ ನಿತ್ಯಾನಂದದ ಸಿರಿಯನ್ನ ನಿತ್ಯವು ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನ ನಿತ್ಯವು ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಜ್ಞಾನದ ಸಿರಿಯನ್ನೋ ವೈರಾಗ್ಯದ ಸಿರಿಯನ್ನೋ ಜ್ಞಾನದ ಸಿರಿಯನ್ನೋ ವೈರಾಗ್ಯದ ಸಿರಿಯನ್ನೋ ಗುರುದೇವ ನೀನು ನುಡಿದಂತೆ ನಡೆಯುವ ಸಿರಿಯನ್ನೋ ಗುರುದೇವ ನೀನು ನುಡಿದಂತೆ ನಡೆಯುವ ಸಿರಿಯನ್ನೋ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಮೌನದ ಸಿರಿಯನ್ನು ಏಕಾಂತದ ಸಿರಿಯನ್ನು ಮೌನದ ಸಿರಿಯನ್ನು ಏಕಾಂತದ ಸಿರಿಯನ್ನು ಎಲ್ಲೆಲ್ಲೂ ಇರುವ ನಿನ್ನನ್ನೇ ನೋಡುವ ಸಿರಿಯನ್ನು ಎಲ್ಲೆಲ್ಲೂ ಇರುವ ನಿನ್ನನ್ನೇ ನೋಡುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಶ್ರೀರಕ್ಷೆಯ ಸಿರಿಯನ್ನು ನಿನ್ನ ಪ್ರೀತಿಯ ಸಿರಿಯನ್ನು ಶ್ರೀರಕ್ಷೆಯ ಸಿರಿಯನ್ನು ನಿನ್ನ ಪ್ರೀತಿಯ ಸಿರಿಯನ್ನು ಕಾಶಿಲಿಂಗೇಶ್ವರ ಗುರುವಿನ ಚರಣ ಕಮಲದ ಕರುಣೆಯ ಸಿರಿಯನ್ನು ಕಾಶಿಲಿಂಗೇಶ್ವರ ಗುರುವಿನ ಚರಣದ ಕಮಲದ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹಾಡಿದಿರಿ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೆಯದಾಗಲಿ. ಮತ್ತು ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ಮತ್ತೊಂದು ಮುಂದಿನ ಪ್ರಶ್ನೆನ ಹೇಳ್ಬಿಡ್ತೀನಿ. ಸೊ ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭ ಆಗಲಿ, ನೋಡೋಣ ಯಾರು ಈ ಒಂದು ಒಗಟನ್ನು ಬಿಡಿಸ್ತಾರೆ ಅಂಥೇಳಿ. ಸಾವಿರಾರು ಹಕ್ಕಿಗಳು ಒಮ್ಮೆಲೇ ನೀರಿಗಿಳಿತಾವೆ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವ್ರು ಕರೆ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ಕಾರ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತು ಸರ್. ರೈಸ್ ಬಾತ್. ರೈಸ್ ಬಾತಾ? ಹಾಂ, ಓಕೆ, ಸೂಪರ್ ಸರ್. ಹೇಳಿ. ರೈಸ್ ಸರ್. ಉತ್ತರ ಸಾರಿ, ಅಕ್ಕಿ ರೈಸ್. ಅಕ್ಕಿನ ಅಮ್ಮ ಹೇಳಿದ್ರಾ? ಇಲ್ಲ ಸರ್, ರೂಮಲ್ಲಿ ಬಂದಿದ್ದೀನಿ ಸರ್. ಅಮ್ಮ ಹೇಳಿರ್ತಾರೆ ಪಕ್ಕ. ಇಲ್ಲ ಸರ್. ನೀವೇ ಕಂಡಿಡಿದ್ರಾ? ಹಾಂ. ಹೆಂಗ್ ಕಂಡಿಡಿದ್ರಿ ಸರ್? ಅದೇ ಸರ್, ಅಕ್ಕಿಯಲ್ಲಿ ತೊಳಿತೀವಲ್ಲ ಸರ್, ತೊಳೆದ್ಬಿಟ್ಟು ಹಾಂ, ಆಮೇಲೆ ಮತ್ತೆ ನೀಚಲ್ಲಿ ಮತ್ತೆ ಸ್ವಲ್ಪ ಇದು ಮಾಡಿ. ಇವತ್ತು ಬೆಳಗ್ಗೆ ರೈಸ್ ಬಾತ್ ತಿಂದ್ರಿ ಅಂತ ನೆನಪಾಗ್ಬಿಡ್ತಾ ಸರ್? ಹಂಗೇನಿಲ್ಲ ಸರ್, ನೆನಪಿರುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಅಕ್ಕಿ ಕ್ವಶನ್ ಇಲ್ಲ ಸರ್ ಇವತ್ತು. ಸರ್ ಕ್ವಶನೇ ಕೇಳಿದ್ನಲ್ಲ ಇವಾಗ. ಅದೇ ಹೇಳಿದ್ನಲ್ಲ ಸರ್, ಇನ್ನೊಂದು ಕ್ವಶನ್ ಕೇಳಿ ಸರ್. ಇಲ್ಲ, ಇನ್ನೊಂದು ಪ್ರಶ್ನೆ ಬಂದ್ಬೇಕು, ಅನಂತರ ಕೇಳ್ತೀನಿ ಸರ್. ಸೊ ಒಂದು ಕರೆಗೆ ಒಂದು ಮಾತ್ರ ಪ್ರಶ್ನೆ ಕಳಿಸಿರ್ತಾರೆ ನಂಗೆ ಅಲ್ಲಿಂದ. ಹಾಂ, ಮತ್ತೆ ಪ್ರಶ್ನೆ ಬಂದಾಗ ಆಮೇಲೆ ಕೇಳ್ತೀನಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್, ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ
ಒಂದು ಪ್ರಶ್ನೆನ ಕೇಳಿದ್ದೆ, ಸಾವಿರಾರು ಹಕ್ಕಿಗಳು ಒಮ್ಮೆಲೇ ನೀರಿಗಿಳಿತವೆ ಅಂತ ಹೇಳಿ. ಸೊ ಅಕ್ಕಿ ಸರಿಯಾಗಿರ್ತಕ್ಕಂಥ ಉತ್ತರ. ನಿಮಗೆಲ್ಲ ಗೊತ್ತಿದೆ, ಪ್ರತಿನಿತ್ಯ ನಾವೆಲ್ಲರೂ ಕೂಡ ಊಟ ಮಾಡುವಾಗ ತುಂಬ ಅಕ್ಕಿಯನ್ನು ಬಳಸ್ತೀವಿ. ಕೆಲವೊಬ್ಬರ ಮನೇಲಂತೂ ಮಧ್ಯಾಹ್ನ ಊಟಕ್ಕೂ ಅಕ್ಕಿ, ರಾತ್ರಿ ಊಟಕ್ಕೂ ಅಕ್ಕಿ, ಅನ್ನ ಇಲ್ಲ ಅಂದರೆ ಅವರ ದಿನವೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಅಕ್ಕಿ ಒಂದು ಒಳ್ಳೆಯ ಆಹಾರ ಪದಾರ್ಥ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಕ್ಕಿನ ಪಾಲಿಷ್ ಮಾಡಿಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೇರೆ ಬೇರೆ ಹೆಸರಲ್ಲಿ ಏನೋ ಜೀರಾ ರೈಸು, ರಾ ರೈಸು, ಬಾಸ್ಮತಿ ರೈಸು, ಹೀಗೆ ವೆರೈಟಿ ಅಕ್ಕಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ, ಸೊಸೈಟಿ ಅಕ್ಕಿ ಯಾರು ಯೂಸ್ ಮಾಡಲ್ಲ, ಆಫ್ಕೋರ್ಸ್ ಅದು ಒಪ್ಕೊಳ್ತೀನಿ. ಆದರೆ ಸೊಸೈಟಿ ಅಕ್ಕಿಯಲ್ಲಿ ನಿಮಗೆಲ್ಲ ಗೊತ್ತಿರುವಾಗ ಅದನ್ನು ತೊಳೆದ್ರೆ ಸ್ವಲ್ಪ ದಪ್ಪನೆಯಾಗಿರ್ತಕ್ಕಂಥ ನೀರು ಬರುತ್ತೆ, ಅದನ್ನು ಅನ್ಪಾಲಿಷ್ಡ್ ಆಗಿ ಯೂಸ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಏನಾದರೂ ನಮಗೆ ದೇಹಕ್ಕೆ ಶಕ್ತಿ ಸಿಗುತ್ತೆ ಅಂದರೆ ಆ ರೀತಿ ಅನ್ಪಾಲಿಷ್ಡ್ ಅಕ್ಕಿಯನ್ನು ಯೂಸ್ ಮಾಡೋದ್ರಿಂದ ಮಾತ್ರ ಸಾಧ್ಯ. ನಾವು 70 ರೂಪಾಯಿ 80 ರೂಪಾಯಿ ಅಂತ ಒಂದು ಏನೋ ಹಿರಿಮೆಗೋಸ್ಕರ ತೊಗೊಂಬಂದು ಊಟ ಮಾಡ್ತಕ್ಕಂಥ ಅಕ್ಕಿಯಿಂದ ಖಂಡಿತ ಯಾವುದು ನಮಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸು, ಅದರಲ್ಲಿರ್ತಕ್ಕಂಥ ರಿಚ್ ವಿಟಮಿನ್ಸ್ ಸಿಗೋಲ್ಲ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಏನೋ ಡಾಕ್ಯುಮೆಂಟ್ಸ್ ಇಸ್ಕೊಳಕ್ ಹೇಳಿದ್ರಂತ್ರಿ, ಬಂದ್ ಇಸ್ಕೊಂಡ್ ಹೋದ್ರ. ಅದಕ್ಕೆ ನನ್ಗೆ ಪ್ರಶ್ನೆ ಕೇಳಲಿಲ್ಲ. ಏನ್ ಪ್ರಶ್ನೆ ರೀ ಸರ್? ಪ್ರಶ್ನೆ ಅದು ಮುಗೀತ್ರಿ. ಈ ಕರೆಂಟ್ ಬಂದಿದೆ ನಿಮ್ ಕಡೆ? ಕರೆಂಟ್ ರನ್ನಿಂಗ್ ಐತ್ರಿ. ನಾನೇ ಟಿವಿ ಮ್ಯೂಟ್ ಇಟ್ಟಿದ್ದೆ, ಅವ್ರು ಇಸ್ಕೊಂಡ್ ಹೋದ್ರು, ಮತ್ತೆ ನಾನ್ ನಿಮಗೆ ಕಾಲ್ ಮಾಡಿದೆ. ಓಕೆ. ಇನ್ನೊಂದು ಪ್ರಶ್ನೆ ಕೇಳಾಕತ್ತೀನಿ. ಈಗ ಬಂತು, ನೋಡೋಣ ಇದಕ್ಕೇನಾರ ಉತ್ತರ ಹೇಳ್ತೀರಾ ನೋಡ್ರಿ. ಹಾ ರೀ ಸರ್. ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು. ಇದು ಒಂದು ಒಗಟು. ಇದೇನಂತ ಹೇಳ್ಬೇಕ್ರಿ ನೀವೀಗ? ಕನ್ನಡಿ ರೀ ಸರ್. ಕನ್ನಡಿ ರೀ? ಅದೇಂಗ್ರಿ? ನಾವ್ ನಕ್ರ ನಗ್ತೈತಿ, ನೋಡಿದ್ರೆ ನೋಡ್ತೈತಿ, ಹೊಡೆದ್ರೆ ತುಂಡಾಗ್ತೈತಿ ಅಂತ ಅನ್ಕೊಂಡ್ರಿ ಸರ್. ಏನ್ ಭಾರಿ ಹೇಳಿದ್ರಲ್ರಿ. ಚಲೋ ಒಗಟ್ ಬಿಡಿಸ್ತೀರಿ ಬಿಡ್ರಿ ನೀವು ಹಂಗಾರ. ಅದೇ ಮೋಸ್ಟ್ಲಿ ಸಡನ್ಲಿ ಕನ್ನಡಿ ಇರ್ಬೋದು ಅನ್ನಿಸ್ತು. ಸರಿನಾ ತಪ್ಪರಿ ಸರ್? ಸರಿಯದ ಕನ್ನಡನೇ ಸರಿಯದ. ಹೌದ್ರಿ ಸರ್? ಹೌದ್ರಿ. ನಿಮ್ ಧಾರವಾಡ ಭಾಷೆದಾಗ ಯಾವ್ದಾರ ಹಾಡು ಹೇಳಕ್ ಬರ್ತೈತ್ರಿ ನಿಮ್ಗೆ? ಸರ್ ನನಗೆ ಅಷ್ಟು ಹಾಡು ಹೇಳಕ್ ಬರ್ತಿತ್ರಿ, ಅದು ಎಲ್ಲಾರು ಕೇಳೋ ತರ ಇಂಪಾಗಿ ಹೇಳಕ್ ಬರಲ್ಲ ರೀ. ಪರವಾಗಿಲ್ಲ ಹೇಳ್ರಲ್ಲ, ನಾವು ಕೂಡ ಬಾತ್ರೂಮ್ ಸಿಂಗರ್ ಅದೇವಂತೆ, ಯಾಕೆ ಚಿಂತೆ ಮಾಡ್ತೀರಿ? ಒಂದೆರಡು ಸಾಲ ಹೇಳ್ರಲ್ಲ, ಹಂಗೆ ನೋಡೋಣ ಹೆಂಗ್ ಬರ್ತೈತಿ ಅಂತ. ಹಾಡ್ ಅಷ್ಟು ಸರಿಯಾಗಿ ಹೇಳಕ್ ಬರಲ್ಲ ರೀ ಸರ್, ಎಲ್ಲಾರು ಕೇಳ್ತಿರ್ತಾರೆ, ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಂ ಆಗಿ ಒಂದ್ ರೇಂಜಿಗೆ ಬಂದ್ರೆ ಹೇಳಕ್ ಚೆನ್ನಾಗಿ. ನಿಮ್ಗೆ ನಾನೊಂದ್ ಒಗಟ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಿ ಸರ್? ಯಪ್ಪ, ನಮ್ಗ ಅಷ್ಟೊಂದ್ ಬುದ್ಧಿ ಇಲ್ರಿ, ನೀವು ಕೇಳ್ರಲ್ಲ ನೋಡ್ತೀವಂತೆ. ಕಲ್ಲ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ, ಬಲ್ಲವರು ನೀವೇಳಿ ಸರೋದ್. ಮೊನ್ನೆ ಅಜ್ಜಿ ಕೇಳಿದ್ರಿ ಪ್ರಶ್ನೆ, ಸುಣ್ಣ ಅಲ್ರಿ? ಹೌದ್ರಿ. ನಮ್ ಮಕ್ಳಿಗೆಲ್ಲ ಸುಣ್ಣ ಅಂದ್ರೆ ಏನಂತಾನೆ ಗೊತ್ತಿಲ್ರಿ ಸರ್. ಏನ್ ಮಾಡೋದ್ರಿ, ಈಗ ಸುಣ್ಣದ ಮನೆಗಳ ಬರಂಗಿಲ್ಲಲ್ರಿ, ಎಲ್ಲ RCC ಬಿಲ್ಡಿಂಗ್ ನಾಗ ಐತಿವ್ರಿ. ಮತ್ ಪಾಪ ಸುಣ್ಣ ಅಂದ್ರೆ ಅವ್ರಿಗಾರ ಹೆಂಗ್ ಗೊತ್ತಾಗ್ಬೇಕು? ಅದೇ ರೀ, ಅದು ಸುಣ್ಣ ಅಂದ್ರೆ ಏನಮ್ಮ ಅಂತ ಕೇಳ್ತಾಳೆ ನನ್ ಮಗಳು. ಪಾಪ ಅವ್ರದ್ದು ತಪ್ಪಿಲ್ ಬಿಡ್ರಿ, ಏನ್ ಮಾಡಕ್ಕಾಗತ್ತಿ, ಎಲ್ಲ ದುನಿಯಾನೇ ಹಂಗದ. ಎಲ್ಲ ಪೇಂಟು ಆಗಿ ಸುಣ್ಣ ಅಂದ್ರೆ ಏನಂತಾನೋ ಗೊತ್ತಿಲ್ಲ, ಅದಕ್ಕೆ ನಾನು ಮೋಸ್ಟ್ಲಿ ಕೇಳ್ದಾನ ಅಂತ ಅನ್ನಿಸ್ತ್ರಿ ಸರ್. ಇಲ್ಲ, ಪ್ರಶ್ನೆ ಇದು ನಂಗೂ ಗೊತ್ತಿರ್ಲಿಲ್ರಿ. ಮೊನ್ನೆ ಒಬ್ಬ ನಮ್ಮ ರೆಗ್ಯುಲರ್ ಕಾಲರ್ ಬ್ರದರ್ ರೀ, ಅಜ್ಜಮ್ಮರು, ಅವ್ರು ಕರೆ ಮಾಡಿದಾಗ ಇದು ಉತ್ತರ ಅವರೇ ಹೇಳಿದ್ರು. ನಂಗೆ ಉತ್ತರನೂ ಗೊತ್ತಾಗ್ಲಿಲ್ಲ ಅದು. ಹೌದ್ರಿ ಸರ್. ಅದು ಅದ್ರಾಗೂ ಮುಂಚೆ ಎಲ್ಲ ಕಲ್ಲಿನ ಸುಣ್ಣ ಬರ್ತಿತ್ರಿ ಸರ್, ನಾವ್ ಚಿಕ್ಕವ್ರು ಇರ್ಬೇಕಾದ್ರ. ಹೌದು. ಈಗ ಅದು ಮತ್ತೆ ಪೇಸ್ಟ್ ಮಾಡಿ ಚೀಲ ಮಾಡಿ ಇಟ್ಟಾರ ವಾಪಸ್. ಹೌದು, ಅದನ್ನ ಈಗ ಲಪ್ಪ ಅಂತಾರಲ್ರಿ, ಬಿಳಿ ಲಪ್ಪ ಅಂತಾರ. ಹಾನ್ರಿ ಸರ್, ಈಗ ಅದನ್ನು ಹಂಗ್ ಮಾಡ್ಯಾರ. ಆಕ್ಚುಲಿ ಮುಂಚೆ ತರ ಇಲ್ಲ, ಅದು ತಂದು ಮನೇಲಿ ನಾವ್ ಚಿಕ್ಕವ್ರು ಇರ್ಬೇಕಾದ್ರೆ ಒಂದ್ ಗಡಿಗೆಲ್ ಹಾಕಿ ನೀರ್ ಹಾಕಿದ್ರೆ ಕುದ್ಕಂತ ಅರಳಿ ಸುಣ್ಣ ಆಗ್ತಿತ್ತು. ಅದು ಸುಣ್ಣನು ಪೇಸ್ಟ್ ರೆಡಿನೇ ಐತಿ ಈಗ. ಹೌದು, ಆಕ್ಚುಲಿ ಇದು ಇವಾಗಿಂದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಆವಾಗಿನ ಸುಣ್ಣ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಮನೆಯಲ್ಲಿ ಹುಳ ಉಪ್ಪಿ ಬರ್ತಿರ್ಲಿಲ್ಲ, ಬಹಳ ಚೆನ್ನಾಗಿರ್ತಿತ್ತು ಅದು. ಆಕ್ಚುಲಿ ನಮ್ದು ನಾವ್ ಚಿಕ್ಕವ್ರು ಇರ್ಬೇಕಾದ್ರೆ ಹಂಗೆ ಸಗಣಿ ಮನೆ, ಸುಣ್ಣದ್ ಮನೆನೇ ಇತ್ರಿ, ಯಾಕೆ ಸುಳ್ಳು ಹೇಳ್ಬೇಕು. ಇವಾಗೆಲ್ಲ ಹೊಸದ್ ರೆಡಿ ಮಾಡ್ಕೊಂಡಿರ್ತಾರೆ, ಹಂಗಾಗಿ ನಮ್ಗ ಅದರದೆಲ್ಲ ಕಷ್ಟ ಇತ್ತು. ಇರ್ಲಿ. ಈಗೇನ್ ಹಾಡು ಹೇಳ್ತೀರಿ ಇಲ್ರಿ ನಮ್ಗ? ಸರ್ ಹಾಡು ನನಗೆ ಅಷ್ಟೊಂದು ಎಲ್ಲಾರು ಕೇಳತರ ಹೇಳಕ್ ಬರಲ್ಲ ರೀ ಸರ್. ಕನ್ನಡಿ ಉತ್ತರ ಕರೆಕ್ಟ್ ರೀ ಸರ್ ಅದು? ಕನ್ನಡಿ ಉತ್ತರ ಸರಿಯಾಗಿದ್ರಿ. ಒಂದೇ ಒಂದ್ ಸಾಲ ಹೇಳ್ರಿ ಸಾಕು, ನೋಡೋಣ. ಧಾರವಾಡ ಭಾಷೆದಾಗ ಹಾಡು ಕೇಳ್ಬೇಕಂತ ಅನ್ಸಕತ್ತೈತಿ. ಧಾರವಾಡ ಭಾಷೆ ಸರ್, ನಾನು ಪ್ರಿಪೇರ್ ಆಗಿ ನಾಳೆ ನಾಡ್ದ ಕಾಲ್ ಮಾಡಿ. ಹಂಗೆ ಮಾಡಿ ಒಳ್ಳೇದಾಗಿ. ಹಂಗೆ ಮಾಡ್ರಿ. ಓಕೆ ರೀ, ಪೇಡ ಮರಿಬೇಡ್ರಿ. ಹಾ ರೀ ಸರ್, ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ನಿಮಗೆ ಹೇಳಿ ಹೋಗ್ತೀನಿ. ಓಕೆ ರೀ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು, ಕನ್ನಡಿ. ಎಸ್, ಅಫ್ಕೋರ್ಸ್ ಕನ್ನಡಿ ಸರಿಯಾಗಿರ್ತಕ್ಕಂಥ ಉತ್ತರ.
ಸೊ ಈ ಕನ್ನಡಿ ಬಗ್ಗೆ ಬಂದಿರೋದ್ರಿಂದ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಯಾರ್ದಾರು ಮನೆಯಲ್ಲಿ ಕನ್ನಡಿ ಹೊಡೆದಿದ್ರೆ ಅಥವಾ ವಾಚಿಂಗ್ ಗ್ಲಾಸ್ಗಳು ಹೊಡೆದಿದ್ರೆ ಅಥವಾ ಬೇಡದಿರತಕ್ಕಂಥ ಯಾವುದೇ ಹೊಡೆದಿರ್ತಕ್ಕಂಥ ತುಂಡು ಕನ್ನಡಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಇದ್ದರೆ ದಯವಿಟ್ಟು ಅದನ್ನು ಮನೇಲಿ ಇಟ್ಕೋಬೇಡಿ, ಅದನ್ನು ಅವಶ್ಯಕನ ಅಂತಾರೆ. ಸೊ ಅದನ್ನು ಹೊರಗಡೆ ಬಿಸಾಕ್ಬಿಡಿ. ಎಷ್ಟೋ ಜನರದ್ದು ನಾನು ನೋಡ್ತೀನಿ, ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಏನು 2 ವೀಲರ್ಸ್ಗಳು ಇಟ್ಕೊಂಡಿರ್ತಾರೆ, ಆ 2 ವೀಲರ್ ಗ್ಲಾಸ್ ಬ್ರೇಕ್ ಆಗಿರುತ್ತೆ. ಸೊ ದಯವಿಟ್ಟು ಆ ರೀತಿ ಹೊಡೆದಿರ್ತಕ್ಕಂಥದ್ದನ್ನು ಇಟ್ಕೋಬೇಡಿ, ಅದನ್ನು ಅವಶ್ಯಕನ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಅದನ್ನು ಫಾಲೋ ಮಾಡ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಿದ್ದು, ಬಟ್ ಸ್ಟಿಲ್ ಎಲ್ಲಾದರೂ ಹೊಡೆದಿದ್ದರೆ ಅದನ್ನು ದಯವಿಟ್ಟು ರೀಪ್ಲೇಸ್ ಮಾಡ್ಕೊಂಬಿಡಿ ಅಂಥೇಳಿ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡಿಯನ್ನು ಲಕ್ಷ್ಮಿಗೆ ಹೋಲಿಸ್ತಾರೆ. ಸೊ ಲಕ್ಷ್ಮಿ ಯಾವಾಗಲೂ ನಗನಗ್ತಾ, ನಾವು ಕನ್ನಡಿ ನೋಡಿಬಿಟ್ಟು ನಗ್ತಾ ಇದ್ದರೆ ಅದು ನಮ್ಮನ್ನು ನೋಡಿ ನಗುತ್ತೆ, ನಾವು ಅದನ್ನು ನೋಡಿ ಬೇಜಾರು ಮಾಡಿಕೊಂಡ್ರೆ ಅದು ನಮ್ಮನ್ನು ಅದೇ ಫೇಸನ್ನೇ ತೋರಿಸುತ್ತೆ. ಸೊ ಹಾಗಾಗಿ ಕನ್ನಡಿ ಮುಂದೆ ಯಾವಾಗಲೂ ಕೂಡ ಬೇಸರದಲ್ಲಿ ಹೋಗಬೇಡಿ, ಅಥವಾ ತಲೆ ಬಾಚ್ಕೊಳ್ಳೋವಾಗಲಿ ಯಾವಾಗಲಿ ನಾವು ಕನ್ನಡಿ ಮುಂದೆ ಎಷ್ಟು ನಗ್ನಗ್ತಾ ನಿಂತ್ಕೊಳ್ತೀವಿ ಅಷ್ಟು ಮನಸ್ಸಿಗೆ ಖುಷಿ ಆಗತ್ತಂತೆ. ಸೊ ಅದೇ ರೀತಿ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ ಅಂಥೇಳಿ ನಾನು ಹೇಳ್ತಾ, ಮುಂದಿನ ಒಂದು ಪ್ರಶ್ನೆ ಕೂಡ ಬಂದಿದೆ, ಅದನ್ನು ಹೇಳ್ಬಿಡ್ತೀನಿ. ಸೊ ನಾನು ಆಗಲೇ ಅಕ್ಕಿ ಬಗ್ಗೆ ಹೇಳ್ತಾ ಇದ್ದೆ. ಸೊ ದಯವಿಟ್ಟು ಯಾರು ಈ ಒಂದು ಸ್ಟ್ಯಾಂಡರ್ಡ್ನೆಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ, ಈ ಒಂದು ಪಾಸ್ಟ್ ಲೈಫನ್ನು ತೋರಿಸೋದಕ್ಕೋಸ್ಕರ, ಸೊ ಮನೆಗೆ ಬಂದಿರೋರಿಗೆ ಬಾಸ್ಮತಿ ಘಮ ಅಕ್ಕಿನೇ ಉಣಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು 80 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ಕೆಜಿ ಅಕ್ಕಿ ಎಲ್ಲ ತಂದು ಊಟ ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಅದರಿಂದ ನಿಮಗಂತೂ ನಯ್ಯಾಪಿಸಿದ ಲಾಭ ಸಿಗಲ್ಲ. ದಯವಿಟ್ಟು ಸಾಧ್ಯವಾದಷ್ಟು ಒಂದು ಒಳ್ಳೆಯ ರೀತಿಯ ಅಕ್ಕಿನ 30 ರೂಪಾಯಿ, 40 ರೂಪಾಯಿಗೆ ತೊಗೊಂಬಂದು ತಿಂದರೂ ಪರವಾಗಿಲ್ಲ, ಅನ್ಪಾಲಿಷ್ಡ್ ಆಗಿರ್ತಕ್ಕಂಥ ಹಳ್ಳಿಗರಿಂದ ಅಕ್ಕಿಯನ್ನು ನೀವು ಖರೀದಿ ಮಾಡಿ ಊಟ ಮಾಡಿ. ನಿಜಕ್ಕೂ ನಿಮಗೆ ಬೇಕಾಗಿರ್ತಕ್ಕಂಥ ಪೊಟ್ಯಾಷಿಯಮ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಕ್ಯಾಲ್ಶಿಯಂ ರಿಚ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಈ ಅಕ್ಕಿಯಲ್ಲಿ ಸಿಗುತ್ತೆ. ಎಷ್ಟೋ ಜನ ನಿಮಗೆ ಕೇರಳ ಕಡೆ ಹೋಗ್ಬಿಟ್ರೆ ಸುಡುಗಂಜಿ ಅಂತ ಮಾಡಿಕೊಡ್ತಾರೆ. ನಾವೆಲ್ಲ ಇಲ್ಲಿ ಅನ್ನ ಬಸ್ಬಿಟ್ಟು ನೀರನ್ನು ಬಿಸಾಕ್ತೀವಿ, ಆದರೆ ಅವರು ಆ ಅನ್ನದ ನೀರನ್ನು ಬಸಿಯೋದೇ ಇಲ್ಲ. ಅನ್ನದ ನೀರು ಸಮೇತ ನಮಗೆ ಕೊಡ್ತಾರೆ, ದಪ್ಪ ಅಕ್ಕಿಗೆ ಕೊಡ್ತಾರೆ, ಕುಚ್ಚಲಕ್ಕಿ ಅಂತ ನಾವೇನು ಹೇಳಿ ಕರಿತೀವಿ, ಅಲ್ಲಿ ಅವ್ರು ಕೊಡ್ತಾರೆ. ನಿಮಗೆ ಇಲ್ಲಿ ಥರ ನಮ್ಮ ಥರ ಸಾಂಬಾರು ಪಲ್ಯಗಳು ಏನೂ ಸಿಗೋದೇ ಇಲ್ಲ. ಆ ಸುಡುಗಂಜಿ ಅಂದರೆ ಬಿಸಿಯಾಗಿರ್ತಕ್ಕಂಥ ಕುಚ್ಚಲಕ್ಕಿಗೆ ಗಂಜಿ ಸಮೇತ ನಮಗೆ ಕೊಡ್ತಾರೆ. ಅದಕ್ಕೆ ಒಂದೇ ಒಂದು ಉಪ್ಪಿನಕಾಯಿ ಹೊಳಾಕಿ ಕೊಡ್ತಾರೆ. ಅದು ಹೆಂಗಿರುತ್ತೆ ಅಂದರೆ ಅದ್ರ ಮುಂದೆ ಯಾವ ಮೃಷ್ಟಾನ್ನ ಭೋಜನ ನಮಗೆ ಬೇಡ ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಒಂಚೂರು ಉಪ್ಪು ಹಾಕ್ಬಿಟ್ಟು ಕೊಡ್ತಾರೆ. ನಾನಂತೂ ತಿಂದಿದ್ದೀನಿ, ತುಂಬ ಅದ್ಭುತ ಅನಿಸುತ್ತೆ. ನಿಮಗೆ ತುಂಬ ಹೊತ್ತು ಹೊಟ್ಟೆ ಹಸಿಯಲ್ಲ, ದೇಹಕ್ಕೆ ತಂಪಾಗಿರುತ್ತೆ, ಎಷ್ಟೊಂದು ಆರೋಗ್ಯಪೂರ್ಣ. ನಿಜಕ್ಕೂ ಇವಾಗಲೂ ಕೂಡ ತುಂಬ ನಮ್ಮ ಹಳ್ಳಿ ಕಡೆ ಎಲ್ಲ ಕುಚ್ಚಲಕ್ಕಿ ಊಟ ಮಾಡ್ತಾರೆ, ಅವ್ರು ನಿಜವಾಗ್ಲೂ ಅದೃಷ್ಟವಂತರು ಅಂತ ಹೇಳ್ತೀನಿ. ದಯವಿಟ್ಟು ಕುಚ್ಚಲಕ್ಕಿ ಯಾರಿಗೆಲ್ಲ ಊಟ ಮಾಡೋಕ್ಕೆ ಸಾಧ್ಯವಾಗುತ್ತೆ, ಕನಿಷ್ಠ ಪಕ್ಷ ವಾರಕ್ಕೆ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆನಾರು ಊಟ ಮಾಡಿ, ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಮುಂದಿನ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ. ಶೆತ್ತಗಿಂಡಿ, ಶಾರಾಗಿಂಡಿ ನೀರಾಗಿ ಹಾಕಿದರೆ ಮುಳುಗೋದು ಮುತ್ತಿನ ಗಿಂಡಿ. ಇದು ಒಂದು ನಾವು ಪ್ರತಿನಿತ್ಯ ಬಳಸ್ತಕ್ಕಂಥ ಒಂದು ವಸ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಎಲ್ಲರೂ ಪ್ರತಿನಿತ್ಯ ಬಳಸದೇ ಇರ್ಬೋದು, ಮತ್ತೆ ಕ್ಲಿಯಾರಿಟಿ ಮಾಡ್ತಾ ಇದ್ದೀನಿ, ಎಲ್ಲರೂ ಪ್ರತಿನಿತ್ಯ ಬಳಸ್ತಾ ಇರ್ಬೋದು. ಬಟ್ ಆಫ್ಕೋರ್ಸ್ ಪ್ರತಿನಿತ್ಯ ಬಳಸ್ತಕ್ಕಂಥ ಬೇರೆ ಬೇರೆ ರೂಪದಲ್ಲಿ ಬಳಸ್ತಕ್ಕಂಥ ಒಂದು ವಸ್ತು ಇರ್ಬೋದು ಅಂತ ನಂಗೆ ಅನಿಸುತ್ತೆ. ಸೊ ನೋಡೋಣ ಯಾರು ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಇನ್ನೊಮ್ಮೆ ಪ್ರಶ್ನೆ ರಿಪೀಟ್ ಮಾಡಿಬಿಡ್ತೀನಿ. ಶತ್ತಗಿಂಡಿ, ಶಾರಾಗಿಂಡಿ ನೀರಾಗಿ ಹಾಕಿದರೆ ಮುಳುಗೋದು ಮುತ್ತಿನ ಗಿಂಡಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಎಸ್ ಸರ್, ಸೂಪರ್. ನಿಮ್ಮ ಮುಂದೆ ಟಿವಿ ಮುಂದೆ ನಿಂತ್ಕೊಂಡಿದ್ದೀನಿ. ಜೀವಿ ಆನಂದ್ ಅಂತ ಹೇಳಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು, ಹೇಳಿ. ನಮ್ಮ ಚಿಕ್ಕಪ್ಪ ಅವ್ರದ್ದು ಬರ್ತಡೇ ಇತ್ತು ಇವತ್ತು. ಹೌದಾ, ಸೂಪರ್. ಬಾಬು ಚಿಕ್ಕಪ್ಪ ಅಂತ ಹೇಳಿ. ಬಾಬು? ಗಜೇಂದ್ರ ಬಾಬು, ರೋಡ್ ಅಲ್ಲಿ ಇದ್ದಾರೆ. ಗಜೇಂದ್ರ ಬಾಬು, ಓಕೆ. ಶೆಟ್ರು, ಅವರು ಬರ್ತಡೇ ಇವತ್ತು, ವಿಶ್ ಮಾಡಬೇಕಿತ್ತು. ಖಂಡಿತ ಸರ್, ನೀವು ಮಾಡ್ಬಿಡಿ ಮೊದಲು, ಆಮೇಲೆ ನಾನು ಮಾಡ್ತೀನಿ. ಗಜೇಂದ್ರ ಬಾಬು ಚಿಕ್ಕಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆ ಸರ್, ನಮ್ಮ ಕಡೆಯಿಂದನೂ ಕೂಡ ಗಜೇಂದ್ರ ಬಾಬು ಅವ್ರಿಗೆ. ನೆಕ್ಸ್ಟ್ ಇನ್ನೊಬ್ಬ ಚಿಕ್ಕಪ್ಪ ಇದ್ದಾರೆ, ವೆಂಕಟೇಶ್ ಚಿಕ್ಕಪ್ಪ ಅಂತ ಹೇಳಿ, ಅವ್ರದ್ದು ಬರ್ತಡೇ ಇವತ್ತು. ಅಬ್ಬಾ, ಇಬ್ರದ್ದು ಒಟ್ಟಿಗೆನಾ? ಸೂಪರ್. ವೆಂಕಟೇಶ್ ಚಿಕ್ಕಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆ. ನೆಕ್ಸ್ಟ್ ಒಂದು ಸೊಸೆ, ಅವ್ರದ್ದು ಬರ್ತಡೇ ಇವತ್ತು, ಸೊಸೆ ಮಗಳದು. ಓ ಸೂಪರ್, ಹೇಳಿ ಸರ್, ಅವ್ರದ್ದು ಹೆಸರು ಹೇಳ್ಬಿಡಿ. ಮನಸ್ವಿ, ಪುಟ್ಟ ಮನಸ್ವಿ, ಫಸ್ಟ್ ಇಯರ್ ಬರ್ತಡೇ. ಓ ಸೂಪರ್ ಸೂಪರ್, ಓಕೆ. ಹುಟ್ಟುಹಬ್ಬದ ಶುಭಾಶಯಗಳು ಮನಸ್ವಿ. ಓಕೆ, ಇದ್ರಲ್ಲಿ ಯಾರ್ದಾದ್ರು ಫೋಟೋ ಕಳಿಸಿದ್ರಾ ನಮ್ಗೆ? ಫೋಟೋ ಇಲ್ಲ ಸರ್, ಲೇಟ್ ಆಗುತ್ತೆ, ಮರ್ತೋಗ್ಬಿಡ್ತೀನಿ. ಓಕೆ, ತೊಂದರೆ ಇಲ್ಲ. 3 ಜನರ ಫೋಟೋ ಇವಾಗಲೇ ಕಳಿಸ್ಕೊಡಿ. ಇವಾಗಂತೂ ಹಾಕ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಹೌದಾ ಸರ್? ಅದೇನು ಅಂದ್ರೆ ಡೌನ್ಲೋಡ್ ಆಗಬೇಕು, ಮತ್ತೆ ಅದನ್ನ ನಮ್ಮ ಸಿಸ್ಟಮ್ಗೆ ಅಪ್ಲೋಡ್ ಆಗಬೇಕು, ಅದಾದ ಮೂಲಕ ನಿಮ್ ಕ್ಯಾಮ್ರಾ ಮೂಲಕ ಕಾಣಿಸ್ಕೋಬೇಕಲ್ವಾ, ಅದು ಸಾಕಷ್ಟು ಸಮಯ ಆಗುತ್ತೆ. ಸ್ಟಿಲ್ ನೋ ಪ್ರಾಬ್ಲಮ್, ಇವಾಗ ನೀವು ಫೋಟೋ ಕಳಿಸಿ, ನಮ್ಮ ಟೆಕ್ನಿಕಲ್ ಹೆಡ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಸಾಧ್ಯವಾದ್ರೆ ಇವತ್ತು ಹಾಕ್ತೀವಿ, ಇಲ್ಲ ಖಂಡಿತ ನಾಳೆ ಅಂತೂ ಪ್ರಸಾರ ಮಾಡ್ತೀವಿ. ಓಕೆನಾ? ಆಮೇಲೆ ಪ್ರತಿಯೊಂದು ಫೋಟೋ ಕೆಳಗಡೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಯಾರ್ಯಾರ ಫೋಟೋ ಯಾರ್ಯಾರ ಹೆಸರು ಅಂತ ಬರ್ದ್ಬಿಡಿ. ಯಾಕೆಂದ್ರೆ ಮತ್ತೆ ಏನು ಅಶೋಕ್ ಚಿಕ್ಕಪ್ಪ ಅವ್ರಿಗೆ ಹೋಗ್ಬಿಟ್ಟು ಇನ್ನೊಬ್ರದ್ದು ಹೆಸರು ಹೇಳ್ಬೇಡ, ವೆಂಕಟೇಶ್ ಚಿಕ್ಕಪ್ಪ ಅವ್ರದ್ದು. ಗಜೇಂದ್ರ ಬಾಬು ಚಿಕ್ಕಪ್ಪ, ವೆಂಕಟೇಶ್ ಚಿಕ್ಕಪ್ಪ, ಮನಸ್ವಿ.
ಅದೇ ಹೆಸರು ಒಬ್ರದೊಬ್ರು ಕನ್ಫ್ಯೂಸ್ ಆಗೋದು ಬೇಡ, ಹಾಗಾಗಿ ಅವ್ರ ಹೆಸರು ಅವ್ರ ಡೇಟ್ ಆಫ್ ಬರ್ತ್ ಕಳಿಸಿ ಕೆಳಗಡೆ. ಎಸ್ ಸರ್. ಓಕೆ, ಆಮೇಲೆ ಇನ್ನೊಂದು ಕೇಳಬೇಕಿತ್ತು. ಸೊ ಇವರು ಎಲ್ಲರೂ ಇಲ್ಲೇ ಇದಾರ, ಬೇರೆ ಊರಲ್ಲಿರೋರಾ? ಎಲ್ಲ ದಾವಣಗೆರೆಯಲ್ಲಿ ಇದ್ದಾರೆ. ಇಬ್ರು ಒಂದೇ ಚಿಕ್ಕಪ್ಪ ಬಾಬು ಚಿಕ್ಕಪ್ಪ, ಇನ್ನೊಬ್ರು ಭರಮಸಾಗರ. ಓಕೆ, ಸೊ ಭರಮಸಾಗರ ಇರ್ತಕ್ಕಂಥ ಮನಸ್ವಿ ಪುಟ್ಟಾಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗಜೇಂದ್ರ ಚಿಕ್ಕಪ್ಪ ಅವರು ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ವೆಂಕಟೇಶ್ ಚಿಕ್ಕಪ್ಪ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳು. ನಮ್ಮ V1 ವಾಹಿನಿ ಕಡೆಯಿಂದ ನಿಮ್ಮ ಮಗ ಆನಂದ್ ಅವರು ಕರೆ ಮಾಡಿ ನಮ್ಮ ಮೂಲಕ ವಿಶ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಕಡೆಯಿಂದನೂ ಕೂಡ ನಿಮ್ಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಎಲ್ರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿ, ನಾಳೆ ಫೋಟೋಸ್ ಕಳಿಸ್ಕೊಡಿ. ಅಂದರೆ ಇವತ್ತೇ ಕಳಿಸಿ ಸರ್, ನಾಳೆ ಪ್ರಸಾರ ಮಾಡ್ತೀನಿ. ಓಕೆ ಸರ್, ಒಳ್ಳೇದಾಗಲಿ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಪ್ರಶ್ನೆನ ಇನ್ನೊಮ್ಮೆ ರಿಮೈಂಡ್ ಮಾಡಿಬಿಡ್ತೀನಿ. ಶತ್ತಗಿಂಡಿ, ಶಾರಾಗಿಂಡಿ, ನೀರಾಗಿ ಹಾಕಿದರೆ ಮುಳುಗೋದು ಮುತ್ತಿನ ಗಿಂಡಿ. ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ಬಿಡ್ತೀನಿ. ಸೊ ಅರಸು ಕುಟುಂಬದ ಬಗ್ಗೆ ನಮಗೆಲ್ಲರೂ ಗೊತ್ತಿದೆ. ಸೊ ಭೀಕರ ಅಪಘಾತದಲ್ಲಿ ಅರಸು ಕುಟುಂಬವೇ ಎಲ್ಲರೂ ಕೂಡ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀನಿ. ತುಂಬ ನೋವಾಗ್ತಾ ಇದೆ. 4 ಜನ ಇದ್ದರಂತೆ, 4 ಜನನೂ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ತುಂಬ ನೋವಿನ ಸಂಗತಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಯಲ್ಲಿ ಇದಾಗಿರ್ತಕ್ಕಂಥದ್ದು. ಕರೆ ಬರ್ತಾ ಇದೆ ಅಮ್ಮ ಅವ್ರದ್ದು. ಬಹುಶಃ ಅಮ್ಮರಿಗೆ ಇದು ಉತ್ತರ ಗೊತ್ತಿದೆ ಅಂತ ಅನ್ಸುತ್ತೆ, ಅದಕ್ಕೆ ಕರೆ ಮಾಡಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆಪ್ಪ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗದವಪ್ಪ. ನಿಂಬೆ ಹಣ್ಣು ಇರ್ಬೇಕನಪ್ಪ. ನಿಂಬೆ ಹಣ್ಣ? ಹೌದು, ಹಾ ಹೌದಪ್ಪ. ಓಕೆ ಓಕೆ, ನಿಂಬೆ ಹಣ್ಣು ಒಂದು ಲೆಕ್ಕದಲ್ಲಿ ಸರಿ ಉತ್ತರ. ಆದರೆ ನಮ್ಮ ಉತ್ತರ ನಿಂಬೆ ಹಣ್ಣು ಅಲ್ಲ. ಹೌದಾ? ಬೆಣ್ಣೆ ಉಂಡೆ ಇರ್ಬೇಕನಪ್ಪ. ಭಾರಿ ಗೆಸ್ ಮಾಡಿದ್ರಿ ಬಿಡ್ರಿ, ಬೆಣ್ಣೆ ಉಂಡೆ ಕರೆಕ್ಟು. ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟಿಲ್ಲ. ಅದೇ ಕರೆಕ್ಟ್. ಹಳ್ಳಿ ಜನ ಅಂದರೆ ಹಂಗೆ, ಅದಕ್ಕೆ ಹೇಳೋದು ಭಾಳ ಬುದ್ಧಿವಂತರು ಅಂದ್ರೆ. ಎಲ್ಲ ಗೊತ್ತಿರುತ್ತೆ, ಏನು ಗೊತ್ತಿಲ್ಲಂಗೆ ಸುಮ್ಮನೆ ಇದ್ಬಿಡ್ತೀರಿ ನೀವೆಲ್ಲ. ತುಂಬ ಖುಷಿ ಆಯ್ತಮ್ಮ. ಬೆಣ್ಣೆ ಉಂಡೆ ಕರೆಕ್ಟ್. ಈವನ್ ನಿಂಬೆಹಣ್ಣು ಕೂಡ ಕರೆಕ್ಟ್, ಅದು ಕೂಡ ಮುಳುಗಲ್ಲ. ಆದರೆ ನಮ್ಮ ಒಂದು ಸರಿ ಉತ್ತರ ಬಂದು ಬೆಣ್ಣೆ ಉಂಡಿ. ನಿಮ್ಮ ಹತ್ರ ಆಯ್ತು ಆಯ್ತಮ್ಮ, ತುಂಬಾ ಖುಷಿ ಆಯ್ತು. ನಿಮ್ಮ ಹತ್ರ ಯಾವ್ದಾರ ಇದಾವ ಒಗಟುಗಳು? ಆಗ್ಲಿಮ್ಮ ಆಗ್ಲಿ. ತಿಂಡಿ ತಿಂದ್ರಾ? ಒಳ್ಳೇದಾಗ್ಲಪ್ಪ. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಇರ್ಲಿ. ಒಳ್ಳೇದಾಗ್ಲಿ. ಎಸ್ ವೀಕ್ಷಕರೇ, ಸೊ ತುಂಬ ಬೇಸರದಿಂದ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಹೈವೇಲಿ ಡ್ರೈವ್ ಮಾಡೋವಾಗ ಡ್ರೈವರ್ ಒಂದು ಕಾನ್ಸ್ಟೆಂಟ್ ಡಿಸಿಷನ್ನ ತೆಗೆದುಕೊಳ್ಳಿ. ಇಲ್ಲಿ ಆಗಿರ್ತಕ್ಕಂಥದ್ದು ಏನು ಅಂದರೆ, ಅವರು ಹೈವೇಯಿಂದ ಸರ್ವಿಸ್ ರೋಡಿಗೆ ಇಳಿಯೋದಕ್ಕೆ ಹೋಗಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡವ್ರು ಬೇಡ ಅಂತ ಹೇಳಿದ್ರು, ಅಥವಾ ಅವ್ರಿಗೆ ಬೇಡ ಅನ್ನಿಸ್ತೋ ಗೊತ್ತಿಲ್ಲ. ತಿರುಗಿಸ್ಕೊಂಡಿರೋರು ತಕ್ಷಣಕ್ಕೆ ಮತ್ತೆ ಹೈವೇಗೆ ಬಂದುಬಿಟ್ಟಿದ್ದಾರೆ. ಸೊ ಆ ಒಂದು ವೇಗದಲ್ಲಿ ಬರ್ತಾ ಇರ್ತಕ್ಕಂಥ ರಾಜಹಂಸ ಬಸ್ ಅಂತ ಅನ್ಸ್ಕೋತೀನಿ. ಐರಾವತ ಬಸ್ಸು ಅದು ಮೊದಲೇ ಹೆವಿ ಲೋಡ್ ಆಗಿರುತ್ತೆ ಆ್ಯಂಡ್ ಹೆವಿ ವೆಯ್ಟ್ ಇರುತ್ತೆ. ಹೊಡೆದಿರೋ ಫೋರ್ಸಿಗೆ 4 ಜನನೂ ಸ್ಪಾಟ್ ಆಗಿದ್ದಾರೆ. ಸೊ ತುಂಬ ನೋವಾಗುತ್ತೆ. ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ತಿದ್ದೀನಿ, ಯಾರ್ಯಾರು ಫಸ್ಟ್ ಟೈಮ್ ಡ್ರೈವ್ ಮಾಡ್ತಿದ್ದೀರಿ ಅಥವಾ ಯಾರು ಹೈವೇಲಿ ಡ್ರೈವ್ ಮಾಡ್ತಾಯಿದ್ದೀರಿ, ಸರ್ವಿಸ್ ರೋಡಿಗೆ ಇಳಿಯೋವಾಗ ಸೊ ಕಾನ್ಸ್ಟೆಂಟ್ ಡಿಸಿಷನ್ ತೊಗೊಳ್ಳಿ. ಸರ್ವಿಸ್ ರೋಡಿಗೆ ಹೋಗಲೇಬೇಕು ಅಂದರೆ ಆ ರೋಡಿಗೆ ಹೋಗ್ಬಿಡಿ, ಮತ್ತೆ ಮೇಲೆ ಬಂದು ಮತ್ತೆ ಹೋಗೋದು ಆ ಕೆಲಸ ಮಾಡಿಬಿಡಿ. ಏಕೆಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ದಾವಣಗೆರೆಗೆ ಎಂಟ್ರಿ ಆಗಲಿಕ್ಕೆ ಕನಿಷ್ಠ ಪಕ್ಷ 4 ರಿಂದ 5 ಸರ್ವಿಸ್ ರೋಡ್ಗಳು ಸಿಗುತ್ತೆ ನಿಮಗೆ. ಒಂದು ಬಾಡ ಹತ್ರನೇ ಇಳಿತೀರಿ, 2ನೇದು SS ಹಾಸ್ಪಿಟ್ಲ್ ಹತ್ರ ಇಳಿಲಿಕ್ಕೆ ಸಿಗುತ್ತೆ, 3ನೇದು ಇಲ್ಲಿ ಯಾವುದು ಚನ್ನಗಿರಿ ಕ್ರಾಸ್ ಹತ್ರ ನಿಮಗೆ ಶಾಮನೂರು ಬೈಪಾಸ್ ಹತ್ರ ಸಿಗುತ್ತೆ. ಅದಕ್ಕಿಂತ ಮುಂಚೆ ಚನ್ನಗಿರಿ ರೋಡ್ ಹತ್ರ ಒಂದು ಹತ್ರ ಸಿಗುತ್ತೆ. ಸೊ ಎಲ್ಲಿ ಹೋಗಬೇಕು ಅಂತ ಮೊದಲೇ ಡಿಸಿಷನ್ ತೊಗೊಂಡು ಆ ಕಡೆ ಇಳಿದು ಹೋಗ್ಬಿಡಿ. ನೀವು ಹಿಂಗೆ ಹಿಂದೆ ಇಳಿಯೋಕ್ಕೆ ಅಂತ ಕೆಳಗಡೆ ನಿಮ್ಮ ಹಿಂಗಡೆನೂ ಅಷ್ಟೇ ಫಾಸ್ಟಾಗಿ ಹೈವೇ ರೋಡಾಗಿಂದ ವೆಹಿಕಲ್ಗಳು ಬರ್ತಾ ಇರುತ್ತೆ. ನೀವು ಹಿಂದಕ್ಕೆ ಹೋಗ್ಬಿಟ್ಟು ಹಿಂಗೆ ಮೇಲೆ ಬಂದುಬಿಟ್ರಿ ಅಂದರೆ ಸಡನ್ನಾಗಿ ಅವ್ರು ಫಾಸ್ಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲೂ 45-50 ಜನ ಪ್ಯಾಸೆಂಜರ್ ಜೀವ ಇರುತ್ತೆ. ಸೊ ಸಡನ್ನಾಗಿ ಕಂಟ್ರೋಲ್ ಆಗದೆ ಅವ್ರು ಗುದ್ದುಬಿಟ್ರು ಅಂದರೆ ನೋಡಿ ಇಂಥ ಒಂದು ದುರಂತ ನಡೆಯುತ್ತೆ. ಅರಸು ಕುಟುಂಬದ 4 ಜನನೂ ದುರಂತ ಅಂತ್ಯ ಕಂಡಿದ್ದಾರೆ. ಈ ಮೂಲಕ ಅವರ ಒಂದು ಕುಲನೇ ನಾಶ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ನನಗೆ ಅದ್ರ ಬಗ್ಗೆ ಇನ್ನೂ ಕ್ಲಿಯಾರಿಟಿ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಜಾಸ್ತಿ ಮಾತಾಡೋದಿಲ್ಲ. ಸತ್ಯಾನಂದ ರಾಜೆ ಅರಸ್ 51, ಪತ್ನಿ ನಿಶ್ಚಿತ 45, ಚಂದ್ರು 62, ಪತ್ನಿ ಸುವೇದಿನಿ ರಾಣಿ 45, ಇವರು 4 ಜನನೂ ಕೂಡ ಮೃತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ತುಂಬ ನೋವಿನ ಸಂಗತಿ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಇನ್ನೊಂದು ಅಪಘಾತದಲ್ಲಿ ಒಂದು
ರಸ್ತೆ ಅಪಘಾತದಲ್ಲಿ 28 ವರ್ಷದ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದರು. ಸೊ ಎಂಥ ನೋವಿನ ಸಂಗತಿಯಲ್ಲೂ ಎಷ್ಟೊಂದು ಮಾನವೀಯತೆಯನ್ನು ಇವರು ಮೆರೆದಿದ್ದಾರೆ ಅಂದರೆ ಇದು ಕೂಡ ಬೆಂಗಳೂರಿನಲ್ಲೇ ಆಗಿರ್ತಕ್ಕಂಥದ್ದು. ನಾಗರಬಾವಿಯ ಪೋರ್ಟಿಸ್ ಆಸ್ಪತ್ರೆಗೆ ಅವರು ಅಡ್ಮಿಟ್ ಮಾಡಲಾಗಿತ್ತು. ಯಾವಾಗ ಆ ಒಂದು 28 ವರ್ಷದ ಯುವಕ ಬದುಕು ಉಳಿಯೋದಿಲ್ಲ, ಅವನ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಗೊತ್ತಾದಾಗ ಬೇರೆಯವರೆಲ್ಲ ಅದರ ಎದೆ ಹೊಡ್ಕೊಂಡು ಸತ್ತೋಗ್ತಾರೆ. ಯಾಕೆಂದರೆ 28 ವರ್ಷದ ಹುಡುಗ ಪಾಪ ಅವ್ರ ಕುಟುಂಬದವ್ರಿಗೆ ಹೇಗೆ ಆಗ್ಬೇಡ ಹೇಳಿ. ಆದರೆ ಅಂಥದ್ರಲ್ಲೂ ಕೂಡ ಆ ಕುಟುಂಬದವ್ರಿಗೆ ಎಷ್ಟೊಂದು ಡೇರಿಂಗ್ ಡಿಸಿಷನ್ ತೊಗೋತಾರೆ ಅಂದರೆ, ಸರಿ ನಮ್ಮ ಮಗ ಅಂತೂ ಕಳ್ಕೊಂಡ್ಬಿಟ್ವಿ, ಆದರೆ ಇದರಿಂದ ಏನಾದರೂ ಒಂದು ಬೇರೆಯವರಿಲ್ಲ ಒಂದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರ ಅಂಗಾಂಗಗಳನ್ನು 8 ಜನರಿಗೆ ದಾನ ಮಾಡಿದ್ದಾರೆ. ಸೊ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಇಂಥದ್ದು ಪ್ರತಿಯೊಬ್ಬರೂ ಕೂಡ ಕಲೀರಿ ಅಂತ ನಾನು ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ. ಏಕೆಂದರೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ಬರೀ ಕೆತ್ತಲೆ, ಸತ್ತಾಗ ಏನೂ ಹೊತ್ಕೊಂಡು ಹೋಗಲ್ಲ. ಈವನ್ ನಮ್ಮ ಮೈ ಮೇಲೆ ಇರ್ತಕ್ಕಂಥ ಒಂದು ಬಟ್ಟೆ ತುಂಡನ್ನು ಕೂಡ ಬಿಡೋದಿಲ್ಲ. ಯಾಕೆಂದರೆ ಬೆತ್ತಲೆಯಾಗಿ ಬಂದಿರ್ತೀವಿ, ಬೆತ್ತಲೆಯಾಗಿ ಭೂಮಿಗೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಸಂಪ್ರದಾಯ ಇದೆ. ಅದರಲ್ಲೂ ಕೂಡ ನಮ್ಮ ಬ್ರಾಹ್ಮಿಣ್ಸಲ್ಲಂತೂ ಬೆತ್ತಲೆಯಾಗೇ ಸುಡ್ತಾರೆ, ಗಂಡು ಮಕ್ಕಳಾದರೂ ಅಷ್ಟೇ, ಹೆಣ್ಣು ಮಕ್ಕಳಾದರೂ ಅಷ್ಟೇ. ಹಾಗಾಗಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ, ಹೋಗೋದ್ರೊಳಗೆ ಏನಾದರೂ ಒಂದು ದಾನ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಸತ್ತಾಗಂತೂ ನಿಮ್ಮ ಕುಟುಂಬದವ್ರಿಗೆ ಹೇಳಿಬಿಡಿ, ನಿಮ್ಮ ಯಾವ ಅಂಗ ಉಪಯೋಗಕ್ಕೆ ಬರುತ್ತೆ ಆ ಅಂಗವನ್ನು ದಾನ ಮಾಡಿ ಅಂಥೇಳಿ. ಕಣ್ಣು ಎಷ್ಟೋ ಜನರಿಗೆ ಇವತ್ತು ಹೆಚ್ಚು ಕಡಿಮೆ 2.5 ಕೋಟಿಗಿಂತ ಹೆಚ್ಚು ಜನ ಕಣ್ಣಿಲ್ಲದೆ ಇದ್ದಾರೆ. ಸೊ ಅಂಗಾಂಗಗಳು, ಕಿಡ್ನಿ ಎಷ್ಟೋ ಜನರಿಗಿಲ್ಲ, ಎಷ್ಟೋ ಜನರಿಗೆ ಬೇರೆ ಬೇರೆ ಅಂಗಾಂಗಗಳು ಖಂಡಿತ ಉಪಯೋಗಕ್ಕೆ ಬರುತ್ತೆ. ಅದು ಯಾವುದಾದ್ರೂ ಅಂಗ ಉಪಯೋಗಕ್ಕೆ ಬರುತ್ತೆ ಅಂದರೆ ದಾನ ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕತೆ ಕಟ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸುಮಾರು 5 ಗಂಟೆ ಆಪ್ರೇಷನ್ನ ಮಾಡಿಬಿಟ್ಟು 8 ಮಂದಿಗೆ ಜೀವನ ನೀಡಿದ್ದಾರೆ. 2 ಕಣ್ಣುಗಳನ್ನು ನಾರಾಯಣ ಹೃದಯಕ್ಕೆ ಕೊಟ್ಟಿದ್ದಾರೆ, 2 ಶ್ವಾಸಕೋಶಗಳನ್ನು ಮಣಿಪಾಲ್ ಆಸ್ಪತ್ರೆಗೆ ಕೊಟ್ಟಿದ್ದಾರೆ, ಯಕೃತ್ತನ್ನು HCG ಹಾಸ್ಪಿಟ್ಲಿಗೆ ಕೊಟ್ಟಿದ್ದಾರೆ, ಹೃದಯದ ಕವಾಟಗಳನ್ನು ಮತ್ತು ಮಣಿಪಾಲ್ ಹಾಸ್ಪಿಟ್ಲಿಗೆ ಕೊಟ್ಟಿದ್ದಾರೆ, 1 ಮೂತ್ರಪಿಂಡವನ್ನು ರಾಮಯ್ಯ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ. ಈ ಮೂಲಕ ಈಗಾಗಲೇ 41 ವರ್ಷದ ಮಹಿಳೆ ಬಳಲ್ತಾ ಇದ್ದರು ಮೂತ್ರಪಿಂಡದ ವೈಫಲ್ಯದಿಂದ. ಅವ್ರಿಗೆ ಆಲ್ರೆಡಿ ಚಿಕಿತ್ಸೆ ಆಗಿ ಆ ಮೂತ್ರಪಿಂಡವನ್ನು ಕಸಿ ಕೂಡ ಮಾಡಲಾಗಿದೆ. ಅದೇ ರೀತಿ 2 ಶ್ವಾಸಕೋಶಗಳನ್ನು ಹಸಿರು ಕಾರ್ಡರ್ ಮೂಲಕ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಿದಂತೆ, ಅಲ್ಲೂ ಕೂಡ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ನಡೀತಾ ಇದೆ ಅಂತೆ. ಸೊ ಎಲ್ಲ ಯಶಸ್ವಿಯಾಗಲಿ. ಆ ಮೃತ ವ್ಯಕ್ತಿಯ 28 ವರ್ಷದ ವ್ಯಕ್ತಿ 8 ಜನರಿಗೆ ಏನು ಅಂಗಗಳನ್ನು ದಾನ ಮಾಡಿದೆ, ನಾವೆಲ್ಲವೂ ಯಶಸ್ವಿಯಾಗಿ ಅವನು ಆ ಮೂಲಕ ಅವರೆಲ್ಲರ ಮೂಲಕ ಮತ್ತೆ ಜೀವಂತವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಇದೊಂದು ಪಾಠ ನಾವೆಲ್ಲರೂ ಕೂಡ, ಯಾಕೆಂದರೆ ಎಲ್ಲರೂ ಈ ಭೂಮಿಯಿಂದ ಹೋಗಲೇಬೇಕು. ಅಫ್ಕೋರ್ಸು ಇರೋವರೆಗೂ ಯಾರು ಏನೂ ಕೊಡೋಕ್ಕೆ ಇಷ್ಟ ಆಗಲ್ಲ, ಎಲ್ಲರೂ ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ. ಸೊ ಏನೇ ಕೊಟ್ಟರು ಕೂಡ ಯಕಶ್ಚಿತ್ತಾಗಿ ಕೊಡ್ತೀವಿ. ಹಾಗಾಗಿ ಸತ್ತಾಗ ಮಾತ್ರ ಮನಸ್ಸು ಬಿಚ್ಚಿ ಕೊಟ್ಟು ತೃಪ್ತಿಯನ್ನು ಪಡೀರಿ ಜೀವನದಲ್ಲಿ. ಎಲ್ರಿಗೂ ಉಪಯೋಗ ಆಗೋ ಹಾಗೆ ನಾವು ಸಾಯಬೇಕು ಅನ್ನೋದನ್ನು ಮನೆಯವ್ರಿಗೆ ಹೇಳಿಬಿಟ್ಟು ಸಾಯಿರಿ ದಯವಿಟ್ಟು. ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಶೀಘ್ರದಲ್ಲೇ ಕನಿಷ್ಠ ವೇತನ ಹೆಚ್ಚಳ ಮಾಡ್ತಿದ್ದಾರೆ. ಸೊ ಇದು ನಿಜಕ್ಕೂ ಕೂಡ ಕಾರ್ಮಿಕರಿಗೆ ಅತ್ಯಂತ ಶುಭ ಸುದ್ದಿ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಇದೆಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಸೊ ನೀವೆಲ್ಲರೂ ಕೇಳಿರ್ತೀರಿ. ಅಫ್ಕೋರ್ಸ್ ನಾನು ನನ್ನ ವಾಹಿನಿ ಮೂಲಕ, V1 ವಾಹಿನಿ ಮೂಲಕ ಹೇಳಬೇಕಾಗಿರ್ತಕ್ಕಂಥದ್ದು ನನಗಂತೂ ಒಂದಷ್ಟು ಖುಷಿ ವಿಚಾರನೇ. ಎಲ್ಲದಕ್ಕಿಂತ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಇದನ್ನು ಸೆಲೆಬ್ರೇಟ್ ಮಾಡಿರ್ತಕ್ಕಂಥದ್ದು ಮುಸ್ಲಿಂ ಬಾಂಧವರು. ಯಾವ ವಿಚಾರ ಅಂತ ಹೇಳ್ತಾ ಇದ್ದೀರಾ? ಮೊನ್ನೆ ತಾನೇ ವಕ್ತ್ ಬೋರ್ಡನ್ನು ತಿದ್ದುಪಡಿ ಮಾಡಿದ್ದಾರೆ. ಅದರಲ್ಲೂ ಯಾವ ಮಟ್ಟಿಗೆ ಅವ್ರು ಪಟಾಕಿ ಹೊಡೆದು ಸಿಹಿ ಹಂಚಿದ್ದಾರೆ ಅಂದರೆ ನನಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಒಂದು ಕರೆ ಬರ್ತಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಗಾಯತ್ರಿ ಅಮ್ಮ. ಹೇಳಿ. ನಮ್ಮ ಫಾದರ್ದು ಬರ್ತಡೆ, ನಮ್ಮ ಚಿಕ್ಕಪ್ಪನ ಬರ್ತಡೆ. ಅವ್ರ ಹೆಸರು ಹೇಳ್ಬಿಡಿಮ್ಮ. ಗಜೇಂದ್ರ ಶೆಟ್ರು, ವೆಂಕಟೇಶ್ ಶೆಟ್ರು. ಓಕೆ. ನಮ್ಮ ಸೊಸೆ ಮಾನಸ್ವಿ ಅಂತ, ಅವ್ರದ್ದು ಬರ್ತಡೆ. ಓಕೆ ಓಕೆ ಓಕೆ. ಇವಾಗ ನಿಮ್ಮ ಯಾರೋ ಒಬ್ರು ರಿಲೇಟಿವ್ ಕಾಲ್ ಮಾಡಿದ್ರು ಅಂತ ಮೂವರ್ದು ಹುಟ್ಟು ಹಬ್ಬ ಇದೆ. ಓಕೆ ಸರಿ. ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನಿಮ್ಮ ಕಡೆಯಿಂದ. ಸೊ ಹಾಗಾಗಿ ನಾನೇ ಹೇಳ್ಬಿಡ್ತೀನಿ. ಗಜೇಂದ್ರ ಶೆಟ್ಟರಿಗೆ, ವೆಂಕಟೇಶ್ ಶೆಟ್ಟರಿಗೆ, ಮನಸ್ವಿ ಅವರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ ಅಮ್ಮ. ಓಕೆ, ಥ್ಯಾಂಕ್ ಯು. ಕ್ಷಮೆ ಇರಲಿ, ಏನು ಅನ್ಕೋಬೇಡಿ. ಒಂದು TV ವಾಲ್ಯೂಮು, ಇನ್ನೊಂದು ಕಡೆ ಆ ಪಾಪುದು ಡಿಸ್ಟರ್ಬೆನ್ಸ್ ಬರ್ತಾ ಇದ್ದರಿಂದ ನನ್ನ ಕರೆಯನ್ನು ಬೇಗ ಕಟ್ ಮಾಡಿದೆ. ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಸ್, ನಾನು ಹೇಳ್ತಾ ಇದ್ದೆ, ಎಲ್ಲರೂ ಕೂಡ ಈ ವಕ್ತ್ ಬೋರ್ಡ್ನ ವಕ್ತ್ನ ಒಂದು ಕಾಯ್ದೆನ ತಿದ್ದುಪಡಿ ಆದಾಗ ಸಾಕಷ್ಟು ರಾಜಕೀಯ ಪಕ್ಷಗಳು ಅದನ್ನು ವಿರೋಧ ವ್ಯಕ್ತಪಡಿಸೋದು. TMC ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳು ಅದನ್ನು ವಿರೋಧ ವ್ಯಕ್ತಪಡಿಸೋದು. ಈವನ್ BJPಯವರು ಕೂಡ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಎಷ್ಟೋ ವರ್ಷಗಳನ್ನು ತೆಗೆದುಕೊಂಡ್ರು. ಆಶ್ಚರ್ಯ ಅಂತ ಅಂದರೆ ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ಸಾಕಷ್ಟು ಹಿರಿಯರು, ವಕ್ಫ್ ಬೋರ್ಡ್ನ ಒಂದು ಮುಖ್ಯಸ್ಥರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಈ ಮೂಲಕ ಎಲ್ಲರೂ ಕೂಡ ಹುಬ್ಬೇರೋ ಹಾಗೆ ಮಾಡಿದ್ದಾರೆ.
ಪಟಾಕಿಯನ್ನು ಹೊಡೆದಿದ್ದಾರೆ, ಸಿಹಿಯನ್ನು ಹಂಚಿ. ಹೌದು, ವಕ್ಫ್ ಬೋರ್ಡ್ ತಿದ್ದುಪಡಿ ಬಂದಿದ್ದರಿಂದ ಸಾಕಷ್ಟು ಮುಸ್ಲಿಂ ಬಡವರಿಗೆ ಈ ಮೂಲಕ ಅನುಕೂಲ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೋದಿಜಿ ಸರ್ಕಾರ ವಕ್ಫ್ ಬೋರ್ಡ್ನ ತಿದ್ದುಪಡಿಯನ್ನು ಮಾಡಿದೆ. ಅದರಲ್ಲಿ ಸಾಕಷ್ಟು ಇನ್ನು ವೇರಿಯೇಷನ್ಸ್ ಬರ್ತಾ ಇದೆ. ಬಟ್ ಸ್ಟಿಲ್ ವಕ್ಫ್ ಬೋರ್ಡ್ ತಿದ್ದುಪಡಿ ಅಂತೂ ಆಗಿದೆ. ಯಾವುದೇ ಆಸ್ತಿಯನ್ನು ವಕ್ಫ್ ಬೋರ್ಡ್ನವರು ದಾಖಲೆಗಳು ಇಲ್ಲದೆ ಅಧಿಕೃತವಾಗಿ ನಮ್ಮದು ಅಂತೇಳಿ ಹೇಳ್ಕೊಳೋ ಹಾಗಿಲ್ಲ ಅಂತಕ್ಕಂಥದ್ದು ಒಂದು ಲೈನ್ನ ಸಾರಾಂಶದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಸೊ ಇದು ಭಾರತದ ಪಾಲಿಗೆ ಅತ್ಯಂತ ಒಳ್ಳೆಯ ಒಂದು ತಿದ್ದುಪಡಿ ಅಂಥೇಳಿ ಎಲ್ಲರೂ ಹೇಳಿದ್ರೆ, ಮುಸ್ಲಿಂ ಬಾಂಧವರು ಕೂಡ ಹೇಳಿದ್ದಾರೆ ಹೌದು ಆಗಬೇಕಿತ್ತು. ಇದು ಕೇವಲ ಕೆಲವು ಪ್ರತಿಷ್ಠಿತ ಮುಸ್ಲಿಂನವರ ಒಂದು ಸ್ವತ್ತಲ್ಲಿತ್ತು, ಆ ಮೂಲಕ ಬಡವರಿಗೂ ಕೂಡ ಆಗತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಆಫ್ಕೋರ್ಸ್ ಅದು ಅವರವರ ಒಂದು ಇದಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ತಿದ್ದುಪಡಿ ಅಂತೂ ಆಗಿದೆ. ಅದೇ ರೀತಿ BMRCL ಅಂದರೆ ನಮ್ಮ ಮೆಟ್ರೋ ನಿಮ್ಗೆ ಗೊತ್ತೇ ಇದೆ. ಸೊ ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳಿದೆ. ಸೊ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ. ಮೆಟ್ರೋ ಅಂದರೆ ನಿಮ್ಗೆ ಗೊತ್ತಿದೆ, ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವರ್ಕ್, ಒನ್ ಆಫ್ ದ ಅಫಿಷಿಯಲ್ ಪ್ಲೇಸ್ ಟು ವರ್ಕ್. ಸೊ ಹಾಗಾಗಿ ಯಾರಿಗೆ ಅವಕಾಶ ಇದೆ ದಯವಿಟ್ಟು ಅದನ್ನು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿದೆ, ಅನಿರೀಕ್ಷಿತವಾಗಿ ಮಳೆ ಬಂದುಬಿಟ್ಟಿದೆ. ಗಂಗಾವತಿಯೆಲ್ಲ ಸಿಕ್ಕಾಪಟ್ಟೆ ಭತ್ತದ ಪಾಲು ಭೂಮಿ ಪಾಲಾಗ್ಬಿಟ್ಟಿದೆ. ಸೊ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಮಳೆ ಬಂದಿದ್ದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಅಂತೇಳಿ ಹೇಳಲಾಗ್ತದೆ. ಸೊ ಸರ್ಕಾರದಿಂದ ಏನಾದ್ರು ಒಂಚೂರು ಸಹಾಯ ಮಾಡೋಕ್ಕಾದರೆ ಮಾಡಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮೊಘಲರ ಸೊಕ್ಕು ಮುರಿದಂತಹ ಹಿಂದೂ ಹೃದಯ ಸಾಮ್ರಾಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರ ಪುಣ್ಯತಿಥಿ ನಿನ್ನೆ ಇತ್ತು. ಕ್ಷಮೆ ಇರಲಿ, ನಿನ್ನೆ ಕಾರ್ಯಕ್ರಮ ಇರಲಿಲ್ಲ. ಹಾಗಾಗಿ ಅತ್ಯಂತ ಪ್ರೀತಿಯಿಂದ ಇವತ್ತು ನಮ್ಮ ಪ್ರೀತಿಯ ಶಿವಾಜಿ ಮಹಾರಾಜರವರ ಹುಟ್ಟುಹಬ್ಬಕ್ಕೆ ಪುಣ್ಯತಿಥಿಗೆ, ಅವರ ಒಂದು ಆದರ್ಶಕ್ಕೆ, ಅವರ ಒಂದು ಶೌರ್ಯಕ್ಕೆ ನಾವು ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳ್ತಾ ಇದ್ದೀವಿ ವಿವಿಯನ್ ವಾಹಿನಿ ವತಿಯಿಂದ. ಅದೇ ರೀತಿ ಒಂದು ಬೇಸರದ ವಿಚಾರ ನಡೆದಿದೆ ದಾವಣಗೆರೆ ನಗರದಲ್ಲಿ 26ನೇ ತಾರೀಕು. ಸೊ 5 ಜನ ಮುಸ್ಲಿಮರು ದಾವಣಗೆರೆ ನಗರದ ರವಿ ಬೆಳ್ಳಿ ಬಂಗಾರದ ಅಂಗಡಿಗೆ ಹೋಗ್ಬಿಟ್ಟು ಆ ಒಂದು ಮಾಲೀಕರ ಗಮನವನ್ನು ಬೇರೆ ಕಡೆ ಸೆಳೆದು ಗುರುಕ ಹಾಕಿರ್ತಕ್ಕಂಥ 4 ಮಹಿಳೆಯರು ಮತ್ತು ಒಬ್ಬ ಪುರುಷರು ಸೇರಿ ಹೆಚ್ಚು ಕಡಿಮೆ 1.13 ಲಕ್ಷ ಅಂದರೆ 1,13 ಲಕ್ಷದಷ್ಟು ಚಿನ್ನಾಭರಣವನ್ನು ಕಳ್ತನ ಮಾಡಿದಾರಂತೆ. ಸೊ ಪೊಲೀಸ್ನವರು ಅತ್ಯಂತ ತೀಕ್ಷ್ಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾಕೆಂದರೆ ನ್ಯಾಮ್ತಿದ್ದು ನಾನು ಆಗಲೇ ಮೊನ್ನೆ ಹೇಳಿದ್ದೆ, SBI ಬ್ಯಾಂಕಲ್ಲಿ ಅನಿಸುತ್ತೆ 17 ಕೋಟಿ ರೂಪಾಯಿದೇನೋ ಕಳ್ತನ ಆಗಿತ್ತು, ದರೋಡೆ ಮಾಡಿದರು. ಅದನ್ನು ಕೂಡ ಹೆಡೆಮೂರಿ ಕಟ್ಟಿ ಒಳಗಡೆ ಹಾಕಿದ್ದಾರೆ. ಸೊ ಇದು ಕೂಡ ಮೇ ಬಿ 1 or 2 ಡೇ ಲೇಟ್ ಆಗ್ಬೋದು. ಅತ್ಯಂತ ದಕ್ಷ ಅಧಿಕಾರಿ ಇದ್ದಾರೆ ನಮ್ಮ ಡಾಕ್ಟರ್ ಉಮಾ ಪ್ರಶಾಂತ್ರವರು. ಅದೇ ರೀತಿ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಇದೆ. ಖಂಡಿತ ಇದನ್ನು ಹಿಡಿತಾರೆ. ಯಾರಿಗೆ ಅನ್ಯಾಯ ಆಗಿದೆ ರವಿ ಚಿನ್ನದ ಮಾಲೀಕರಿಗೆ, ಅವರಿಗೆ ನ್ಯಾಯ ಸಿಗುತ್ತೆ. ಸಿಗಲಿ. ಈ ರೀತಿಯಾಗಿ ಅದು ಕೂಡ ರಂಜಾನ್ ಹಬ್ಬದ ಟೈಮ್ನಲ್ಲಿ ಆಗಬಾರ್ದಾಗಿತ್ತು. ಏಕೆಂದರೆ ಒಂದು ಸಮುದಾಯಕ್ಕೇ ಇದೊಂದು ಕೆಟ್ಟ ಹೆಸರು ಹೋಗ್ತಕ್ಕಂಥದ್ದು. ಇರಲಿ, ಅದರ ಬಗ್ಗೆ ಪೊಲೀಸ್ನವರು ಹೆಚ್ಚಿನ ಒಂದು ತನಿಖೆಯನ್ನು ಮಾಡಿ ಅದರ ಬಗ್ಗೆ ನ್ಯಾಯವನ್ನು ಒದಗಿಸ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ತಿರುಪತಿಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಅದೇ ಮಾದರಿಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಗೊಲ್ಲರಹಟ್ಟಿಯಲ್ಲಿ ನಡೆಸೋದಕ್ಕೆ ವೈಭವ ಪೂರಿತವಾಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಒಳ್ಳೆಯದಾಗಲಿ, ಯಾರಿಗೆಲ್ಲ ಸಾಧ್ಯವಾಗುತ್ತೆ ಹೋಗಿ ಆ ಒಂದು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ, ಆ ಹಬ್ಬದ ಒಂದು ಇದನ್ನು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಬೇಕರಿ ಉತ್ಪನ್ನಗಳು ಅಂದರೆ ಸಣ್ಣವರಿಂದ ಹಿಡಿದು ದೊಡ್ಡೋರವರೆಗೂ ಬಾಯಲ್ಲಿ ನೀರು ಬರುತ್ತೆ. ಸೊ ಅಂಥ ಬೇಕರಿ ಉತ್ಪನ್ನಗಳ ಕುರಿತು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದಾರೆ. ಸೊ ಯಾರಿಗೆ ಆಸಕ್ತಿ ಇದೆ ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಆಧುನಿಕ ಕುರಿ ಮತ್ತು ಮೇಕೆ ಸಾಗಾಣಿಕೆ ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಯಾರಿಗಾದರೂ ಹೈನುಗಾರಿಕೆಯಲ್ಲಿ ಆಸಕ್ತಿ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಪ್ರಶ್ನೆನ ಕೇಳಿಬಿಡ್ತೀನಿ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೀನಿ. ಕುತ್ತಿಗೆ ಇದೆ, ತಲೆ ಇಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕುತ್ತಿಗೆ ಇದೆ ಆದರೆ ತಲೆ ಇಲ್ಲ, ತೋಳಿದೆ ಆದರೆ ಬೆರಳುಗಳಿಲ್ಲ, ದಡ ಇದೆ ಆದರೆ ಕಾಲೇ ಇಲ್ಲ. ನೋಡೋಣ ಏನು ಇದು ಅಂಥೇಳಿ. ಸೊ ಇದು ಕೂಡ ನಮ್ಮ ದಿನನಿತ್ಯ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸೊ ಯಾರು ಕರೆ ಮಾಡ್ತಾರೆ ಅವ್ರಿಗೆ ಉತ್ತರ ಹೇಳಲಿಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ, ಕುತ್ತಿಗೆ ಇದೆ ಆದರೆ ತಲೆನೇ ಇಲ್ಲ, ತೋಳಿದೆ ಆದರೆ ಪಾಪ ಬೆರಳುಗಳೇ ಇಲ್ಲ, ಇನ್ನು ದಡ ಇದೆ ಆದರೆ ಕಾಲೇ ಇಲ್ಲ. ಎಂಥ ಒಂದು ವಿಪರ್ಯಾಸ ಅಲ್ವಾ? ನೋಡೋಣ ಏನು ಇದಕ್ಕೆ ಉತ್ತರ ಇರ್ಬೋದು ಅಂಥೇಳಿ. ಇದೊಂದು ಒಗಟು, ಯಾರು ಇದನ್ನು ಸರಿಯಾಗಿ ಬಿಡಿಸ್ತಾರೆ ಅಂಥೇಳಿ ನೋಡೋಣ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಕೆಲವೊಬ್ಬರಿಗೆ ನಾನು ತುಂಬ ಸರಿ ಹೇಳ್ತೀನಿ, ನೀರು ಕುಡಿಯುವಾಗ
ಅದರದ್ದೇ ಆದ ರೀತಿಯಲ್ಲಿ ನೀರು ಕುಡೀರಿ ಅಂಥೇಳಿ. ಖಂಡಿತ ನೀರನ್ನು ಸ್ನಾನಕ್ಕಿಂತ ಮುಂಚೆ ಕುಡಿತಕ್ಕಂಥದ್ದು ತುಂಬ ಒಳ್ಳೆಯದು. ಆದರೆ ಕೆಲವೊಬ್ಬರು ಸ್ನಾನ ಮಾಡಿ ಹೊರಗಡೆ ಬಂದ ತಕ್ಷಣವೇ ನೀರನ್ನು ಕುಡಿತಾರೆ. ಅದು ನಿಜಕ್ಕೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಸ್ನಾನ ಮಾಡಿ ಬಂದ ತಕ್ಷಣ ನೀರನ್ನು ಕುಡಿಬೇಡಿ ಅಂಥೇಳಿ ನಾನೊಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಸಾಕಷ್ಟು ಜನ ಇದರಿಂದ ತೊಂದರೆಯನ್ನು ಪಟ್ಟಿದ್ದಾರೆ. ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನೀವೆಲ್ಲ ಕೆಲವೊಮ್ಮೆ ಚಳಿ ಇದೆ ಅಂತನೋ ಅಥವಾ ಬೆಳಗ್ಗೆ ಬೇಗ ಸ್ನಾನ ಮಾಡ್ತೀನಿ ಅನ್ನೋ ಕಾರಣಕ್ಕೋ, ಅಥವಾ ಕೆಲವೊಬ್ರಿಗಂತೂ ಬೇಸಿಗೆಯಲ್ಲೂ ಕೂಡ ಬಿಸಿ ನೀರಿನ ಅಭ್ಯಾಸ ಇದ್ದೇ ಇರುತ್ತೆ. ಅದು ಯಾವ ಮಟ್ಟದ ಬಿಸಿ ನೀರು ಅಂದರೆ ಆ ನೀರಿಂದ ಹೊಗೆ ಬರ್ತಾ ಇರಬೇಕು, ಅಂಥ ಬಿಸಿ ನೀರನ್ನು ಸ್ನಾನ ಮಾಡಿಕೊಂಡು ಬಂದುಬಿಡ್ತೀರಿ. ಆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನಿಮ್ಗೇನು ಅನಿಸುತ್ತೆ, ತಕ್ಷಣಕ್ಕೆ ಆಯಾಸ ಅನಿಸುತ್ತೆ, ಸುಸ್ತು ಅನಿಸುತ್ತೆ, ನೀರು ಬೇಕು ಅಂತ ಅನಿಸುತ್ತೆ. ಸೊ ಬಾಡಿ ಈಗ ಆಲ್ರೆಡಿ ಹೀಟಲ್ಲಿರುತ್ತೆ, ಅಥವಾ ಆ ಬಾಡಿ ಟೆಂಪ್ರೇಚರ್ ಬದಲಾಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ನೀವು ಅದು ನಿಂತ್ಕೊಂಡು ಫ್ರಿಜ್ ವಾಟ್ರು ಅಥವಾ ಅಲ್ಲಿರ್ತಕ್ಕಂಥ ಯಾವುದೋ ಒಂದು ವಾಟ್ರನ್ನ ಘಟ ಕುಡಿದು ಬಿಡ್ತೀರಿ. ಸೊ ಹೃದಯದ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ಸೊ ದಯವಿಟ್ಟು ಹಾಗೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನೀರು ಕುಡಿತಕ್ಕಂಥದ್ದು ಸ್ನಾನಕ್ಕಿಂತ ಹೋಗೋದಕ್ಕಿಂತ ಮುಂಚೆ 1 ಲೋಟ ನೀರು ಕುಡಿದಾಗ ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಿ ಆಗಿ ಯಾವುದೇ ರೀತಿಯ ಒತ್ತಡ ನಿಮ್ಮ ದೇಹದ ಮೇಲೆ ಬೀಳೋದಿಲ್ಲ, ಹೃದಯದ ಮೇಲೆ ಬೀಳೋದಿಲ್ಲ, ಅದೇ ರೀತಿ ಯಾವುದೇ ಮಾಂಸಖಂಡಗಳ ಮೇಲೆ ಬೀಳೋದಿಲ್ಲ. ಆದರೆ ಸಡನ್ನಾಗಿ ನೀವು ಹೋಗಿ ತಣ್ಣನೆ ನೀರನ್ನ ಸ್ನಾನ ಮಾಡೋದು ಕೂಡ ತುಂಬ ಡೇಂಜರಸ್. ಅದೇ ರೀತಿ ತುಂಬ ಬಿಸಿ ನೀರನ್ನು ಸ್ನಾನ ಮಾಡ್ತಕ್ಕಂಥದ್ದು ಕೂಡ ತುಂಬ ಡೇಂಜರಸ್ ಆಗಿರುತ್ತೆ. ಸೊ ದಯವಿಟ್ಟು ಈ ಬೇಸಿಗೆಗಾಲದಲ್ಲಿ ಸಾಧ್ಯವಾದಷ್ಟು ತಣ್ಣನೆ ನೀರನ್ನು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಆಗೋದೇ ಇಲ್ಲ ಅಂದರೆ ತುಂಬ ಮೈಲ್ಡಾಗಿರ್ತಕ್ಕಂಥ ಉಗುರು ಬೆಚ್ಚಿ ನೀರನ್ನ ಸ್ನಾನ ಮಾಡ್ತಕ್ಕಂಥದ್ದು ಒಳ್ಳೆಯದು. ದಯವಿಟ್ಟು ಅದನ್ನು ಪಾಲಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ. ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ, ಕೇಳಿಸ್ತಾ ಇಲ್ಲ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ? ಪೂರ್ತಿ ಕಡಿಮೆ ಮಾಡಿದ್ದೀವಿ. ಪೂರ್ತಿ ಮ್ಯೂಟ್ ಮಾಡಬೇಡಿ ಅಮ್ಮ, ಕಡಿಮೆ ಮಾಡಬೇಡಿ. ಇಲ್ಲ, ಟಿ ವಿಯಿಂದ ಹೊರಗಡೆ ಬಂದುಬಿಡಿ. ಹೇಳಿ ಅಮ್ಮ, ತಮ್ಮ ಹೆಸರು? ಅಂತ ಮಾಡಿದ್ದೀವಿ ಒಂದೆರಡು ಸರಿ. ಹಾಂ ಹೇಳಿಮ್ಮ, ಯಾವ್ದಾದ್ರು ಶುಭಾಶಯ ಹೇಳಬೇಕಾ? ಯಾರಿಗೂ ಶುಭಾಶಯ ಇಲ್ಲ, ಸುಮ್ಮನೆ ಮಾಡಿದ್ದೆ. ಓಕೆ, ತಿಂಡಿ ಆಯ್ತಾ? ಆಯ್ತ್ರಿ. ಈಗ ಒಂದು ಬೆಣ್ಣೆ ಉಂಡೆ ಅಂತ ಹೇಳಿದ್ರಲ್ಲ, ಮತ್ತೆ ನಿಮ್ಮ ಅತ್ತೆನಾ? ಓಕೆ ಓಕೆ, ನಿಮ್ಮ ಅತ್ತೆ ಡೈಲಿ ಕಾಲ್ ಮಾಡ್ತಾರೆ ನಮಗೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೌದು ಹೌದು. ಸ್ವಲ್ಪ ನಿಮ್ಮ ವಾಯ್ಸ್ ಏನು ಕ್ಲಿಯರಾಗಿ ಕೇಳ್ತಾ ಇಲ್ಲ. ಒಂಚೂರು ಹೊರಗಡೆ ಬಂದು ಮಾತಾಡಿದ್ರೆ ಒಳ್ಳೇದು. ನೆಟ್ವರ್ಕ್ ಏನಾದ್ರು ವೀಕ್ ಇರ್ಬೋದು ಅನ್ಸುತ್ತೆ. ಶಬ್ದಗಳೆಲ್ಲ ಕಟ್ ಆಗ್ತಾ ಇದೆ. ನಾವು ಒಂದು ಒಗ್ಗಟ್ಟು ಹೇಳ್ತೀವಿ, ಬಿಡಿಸ್ರಿ. ಖಂಡಿತಮ್ಮ, ಪ್ರಯತ್ನ ಮಾಡೋಣ, ಹೇಳಿ. ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ. ಒಂದು ತೇಲುತ್ತೆ, ಒಂದು ಮುಳುಗತ್ತೆ, ಇನ್ನೊಂದು ಕರಗತ್ತೆ. ಇದು ಮೂರಕ್ಕೂ ಉತ್ತರ ಕೊಡ್ಬೇಕು. ಒಂದು ತೇಲುತ್ತೆ ಅಂದ್ರೆ ಕರ್ಪೂರನಾ? ಇಲ್ಲ ರೀ, ಕರ್ಪೂರ. ಅದು ಮೂರು ಸೇರಿ ಒಂದೇ ಉತ್ತರನಾ? ಒಂದೇ ಉತ್ತರ. ಓಕೆ, ಇಲ್ಲ ಸಪ್ರೇಟ್ ಆಗಿರುತ್ತೆ. ಹೇಳಿ ನೋಡೋಣ, ಇಲ್ಲ ಅಂದ್ರೆ ನಾವು ಹೇಳ್ತೀವಿ. ಓಕೆ, ನೋಡೋಣ. ನಮ್ಮ ಟೆಕ್ನಿಕಲ್ ಹೆಡ್ ಏನಾದ್ರು ಉತ್ತರವನ್ನು ಹೇಳ್ತಾರ, ನೋಡ್ತಾ ಇದ್ದಾರೆ. ಸೊ ಒಂದು ತೇಲುತ್ತೆ, ಒಂದು ಮುಳುಗತ್ತೆ, ಒಂದು ಕರಗತ್ತೆ. ಓಕೆ, ನಮ್ಮ ಅತ್ತೆ ಬಹಳ ಒಗಟು ಹೇಳ್ತಾರ್ರಿ. ಈಗ ಉತ್ತರ ಕೊಟ್ರಲ್ಲ ಅವರು, ಬಲ್ಲೂರಿಂದ ಎಲ್ಲಮ್ಮರು. ಅದು ಬೆಣ್ಣೆ ಅಥವಾ ತುಪ್ಪನಾ? ಇಲ್ರಿ, ಅದು ಬರಲ್ಲ. ಅದು ಬರಲ್ವಾ? ಸರಿ, ನೀವೇ ಹೇಳ್ಬಿಡಿ ಅಮ್ಮ ಹಾಗಿದ್ರೆ. ಅಡಿಕೆ ಎಲೆ ಸುಣ್ಣ ಕಣ್ರಿ. ಅಡಿಕೆ ಎಲೆ ಸುಣ್ಣ. ಎಲೆ ತೇಲುತ್ತೆ, ಸುಣ್ಣ ಕರಗುತ್ತೆ, ಅಡಿಕೆ ಮುಳುಗುತ್ತೆ. ಓಹೋ ಹೋ, ಸೂಪರ್. ಅಡಿಕೆ ಎಲೆ ಸುಣ್ಣ. ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಮಾ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ರಿ. ನಾನೊಂದು ಪ್ರಶ್ನೆಗೆ ನಾನೊಂದು ಒಗಟು ಕೇಳಿದೆ, ಬಿಡಿಸ್ಬೋದಾ ಅದನ್ನ? ಗೊತ್ತಾದ್ರೆ ಬಿಡಿಸ್ತೇವೆ, ಹೇಳ್ರಿ. ಮೊದಲನೇದು, ಕತ್ತಿದೆ ತಲೆ ಇಲ್ಲ, ತೋಳಿದೆ ಬೆರಳಿಲ್ಲ, ದಡ ಇದೆ ಕಾಲಿಲ್ಲ. ಗಾಳಿಪಟ ಇರ್ಬೋದ್ರ? ಗಾಳಿಪಟ ಅಲ್ಲ. ಟ್ರೈ ಮಾಡಿ. ಕುಂಬಳಕಾಯಿ ಏನಾರ ಇರ್ಬೋದ್ರ? ಅಲ್ಲ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಕುತ್ತಿಗೆ ಇದೆ, ತಲೆ ಇಲ್ಲ, ತೋಳಿದೆ ಬೆರಳಿಲ್ಲ, ದಡ ಇದೆ ಆದ್ರೆ ಕಾಲಿಲ್ಲ. ಗೊತ್ತಾಗ್ಲಿಲ್ರಿ. ಹೌದಾ? ಇರ್ಲಿಮ್ಮ, ತೊಂದರೆ ಇಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಹೀಗೆ ಕರೆ ಮಾಡ್ತಾರಿಮ್ಮ, ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ನಮಸ್ತೆ. ನಮಸ್ತೆ.
ಎಸ್ ವೀಕ್ಷಕರೇ, ಸೊ ಪ್ರಶ್ನೆಯನ್ನು ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಆಟೋ ಡ್ರೈವರ್ ಮಗಳು 6 ಗೋಲ್ಡ್ ಮೆಡಲ್ನ ತೆಗೆದುಕೊಂಡಿರ್ತಕ್ಕಂಥ ಅರ್ಚಕರ ಪುತ್ರಿಯನ್ನು ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದ್ದಾರೆ. ಸಾಕಷ್ಟು ಜನ ಫೋಟೋಸ್ನು ಕೂಡ ಕಳಿಸಿದ್ದಾರೆ. ಸಾಧ್ಯವಾದರೆ ಆ ಫೋಟೋಸನ್ನ ನಾಳೆ ಪ್ರಸಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಅದೇ ರೀತಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ, ರಾಜ್ಯದ ವಿಶ್ವವಿದ್ಯಾನಿಲಯಗಳಲ್ಲಿ 3500ಕ್ಕೂ ಹೆಚ್ಚು ಹುದ್ದೆ ಖಾಲಿ ಇದೆ ಅಂತೇಳಿ. ಸೊ ದಯವಿಟ್ಟು ಯಾರೆಲ್ಲ ಅದಕ್ಕೆ ತತ್ಸಂಬಂಧ ವಿದ್ಯಾರ್ಹತೆ ಹೊಂದಿದ್ದೀರಿ ಅವರು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ RTE ಅಂದರೆ ರೈಟ್ ಟು ಎಜುಕೇಷನ್ ಅಂತಕ್ಕಂಥದ್ದು ನಿಮಗೆಲ್ಲರೂ ಗೊತ್ತಿದೆ. ಅತ್ಯಂತ ಬಡವರ ಪಾಲಿಗೆ ಇದು ಅತ್ಯಂತ ಆಶಾದಾಯಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. LKG UKGಯಿಂದ ಹಿಡಿದು 10ನೇ ತರಗತಿವರೆಗೆ ಸಂಪೂರ್ಣವಾಗಿ ಉಚಿತವಾಗಿ ಶಿಕ್ಷಣ ಕೊಡಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ RTE ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಜಾರಿಗೆ ತರಲಾಗಿದೆ. RTE ಅಂದರೆ ರೈಟ್ ಟು ಎಜುಕೇಷನ್. ಯಾರಿಗೆ ಒಂದು ಅರ್ಹತೆ ಇರುತ್ತೆ ಅಂಥ ಮಕ್ಕಳಿಗೆ ಈ ಒಂದು ಫ್ರೀ ಸೀಟ್ಸ್ ಸಿಗ್ತಕ್ಕಂಥ ಒಂದು ಸೌಲಭ್ಯ ಇರುತ್ತೆ. ಸೊ ದಯವಿಟ್ಟು ಈ ಅರ್ಜಿಯನ್ನು ಬೇಗ ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏಪ್ರಿಲ್ 5 ಕೊನೆಯ ದಿನಾಂಕ, ಅಂದರೆ ನಾಳೆ ಬಹುಶಃ ಕೊನೆಯ ದಿನಾಂಕ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಯಾರೆಲ್ಲ ಇದುವರೆಗೂ ಅರ್ಜಿ ಹಾಕ್ಕೊಂಡಿಲ್ಲ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ. ಎಲ್ಲ ಬಡವರಿದ್ದಾರೆ ಅವ್ರಿಗೊಂದು ಸ್ವಲ್ಪ ಇನ್ಫಾರ್ಮ್ ಮಾಡಿ, ಇದು ಅವರಿಗೆ ಉಪಯೋಗ ಆಗಲಿ. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಶಾಲೆ ಫೀಸ್ ಕೊಟ್ಟೋದಕ್ಕೂ ಕೂಡ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಅಂಥ ಮಕ್ಕಳಿಗೆ ಏನಾದ್ರು ಒಂದು ಸೀಟ್ ಸಿಕ್ಕಿದ್ದಾಗಿದ್ದರೆ ಒಂದು ಅವರ ಒಂದು ಮಕ್ಕಳನ್ನು ತುಂಬ ಒಂದು ಒಳ್ಳೆಯ ಶಾಲೆಯಲ್ಲಿ ಓದಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಯಾವುದೇ ರೀತಿ ಫೀಸ್ ಕಟ್ಟೋ ಅವಶ್ಯಕತೆ ಇರಲ್ಲ. 1ನೇ ತರಗತಿ ಅಥವಾ LKG UKGಯಿಂದನೂ ಅಪ್ ಟು 10ನೇ ಕ್ಲಾಸ್ವರೆಗೂ ಸಂಪೂರ್ಣವಾಗಿ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಅವರಿಗೆ ಸಿಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಬಿಡಿ. ನಿಮ್ಗಳ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ಇನ್ಫಾರ್ಮೇಷನ್ಸ್ ತೆಗೆದುಕೊಳ್ಳಿ. ಅದಕ್ಕೆ ಹೆಚ್ಚಿನ ಡಾಕ್ಯುಮೆಂಟ್ಸ್ ಬೇಕಾಗಲ್ಲ. ಆಧಾರ್ ಕಾರ್ಡ್ ಬೇಕಾಗತ್ತೆ, ನಿಮ್ಮ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ, ಮತ್ತು ನೀವು ವಾಸ ಮಾಡ್ತಕ್ಕಂಥ ವಾಸಸ್ಥಳದ ಪ್ರಮಾಣ ಪತ್ರ ಬೇಕಾಗತ್ತೆ, ಮತ್ತು ನೀವು ಬಹುಶಃ ಆದಾಯ ಪ್ರಮಾಣ ಪತ್ರನೂ ಕೂಡ ಬೇಕಾಗತ್ತೆ ಅಂತ ಅನಿಸುತ್ತೆ. ಇದಿಷ್ಟು ನನಗೆ ಮಾಹಿತಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿದ್ದರೆ ಸೊ ದಯವಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಕಂಪ್ಯೂಟರ್ ಸೆಂಟರ್ಗಳ ಹತ್ರ ತಿಳ್ಕೊಂಡು ಇವತ್ತೇ ಅರ್ಜಿಯನ್ನು ಹಾಕ್ಕೊಳ್ಳಿ. ಏಕೆಂದರೆ ನಾಳೆ ಕೊನೆಯ ದಿನಾಂಕ ಇದೆ. ಲಾಸ್ಟ್ ಮೊಮೆಂಟಲ್ಲಿ ರಶ್ ಆಗೋದು ಮತ್ತು ಸರ್ವರ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಿಸ್ ಮಾಡದೆ ಯಾರ್ಯಾರು ಬಡ ವರ್ಗದಲ್ಲಿದ್ದೀರಿ, ಯಾರು ಮಧ್ಯಮ ಕುಟುಂಬದಲ್ಲಿದ್ದೀರಿ ಅವ್ರಿಗೆ ಉಪಯೋಗ ಆಗಲಿ. ಸೊ RTEಗೆ ಅಪ್ಲಿಕೇಶನ್ಸ್ ನಿಮ್ಮ ಮಕ್ಕಳು 1ನೇ ಕ್ಲಾಸ್ ಅಥವಾ LKG UKG ಇದ್ದಾರೆ ಅಂದರೆ ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ. ಖಂಡಿತ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಹಿಳೆಯರಿಗೆ ಖುಷಿ ಆಗ್ತಕ್ಕಂಥ ಒಂದು ನ್ಯೂಸ್ ಇದೆ, ಆದರೆ ಇದು ಅಧಿಕೃತ ಅಲ್ಲ, ಈಗ ತಾನೇ ಬಂದಿದೆ. ನೋಡಬೇಕು, ಇದು ಅವಾಗ ಏನಾದರೂ ಅಧಿಕೃತವಾಗಿ ಬಂದಿದ್ದೆ ಆದರೆ ನೀವೆಲ್ಲರೂ ಕೂಡ ಪುಣ್ಯ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಬಂಗಾರದ ಬೆಲೆ 95,000 ರೂಪಾಯಿ ಇದೆ ಅಂಥೇಳಿ. ಸೊ ಅದೇ ಬಂಗಾರದ ಬೆಲೆ 55,000 ರೂಪಾಯಿ ಆಗಿಬಿಟ್ರೆ ತುಂಬ ಖುಷಿ ಪಡ್ತಿರಲ್ವ? ಕೇಳಿನೇ ಒಂಥರ ಬಾಯಲ್ಲಿ ರಸಗುಲ್ಲ ತಿಂದಂಗೆ ಆಗುತ್ತೆ. ಎಸ್, ಏನಪ್ಪ ವಿಚಾರ ಅಂದರೆ ಚೀನಾದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಚಿನ್ನದ ಗಣಿ ನಿಕ್ಷೇಪ ಪತ್ತೆಯಾಗಿದೆ ಅಂತೆ. ಅದು ಯಾವ ಥರದ್ದು ಅಂತ ಹೇಳಿದ್ರೆ ನಿಮಗೆ ನಾನು ಶಬ್ದಗಳಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಸೊ ಒಂದು ಡ್ಯಾಮಲ್ಲಿ ಎಷ್ಟು ನೀರಿದೆ ಅಂತ ಹೇಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೋ ಹಾಗೆ ಡ್ಯಾಮ್ ಗಂಟ್ಲೆ ನೀರಿರ್ತಕ್ಕಂಥದ್ದು ಅಲ್ಲಿ ಚೀನಾದಲ್ಲಿ ಡ್ಯಾಮ್ ಗಂಟ್ಲೆ ಚಿನ್ನ ಇರ್ತಕ್ಕಂಥದ್ದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ನಿಕ್ಷೇಪ ಪತ್ತೆಯಾಗಿದಂತೆ. ಸೊ ಅದೇನಾದರೂ ಪ್ರಾಪರಾಗಿ ಸಿಕ್ಕಿದ್ದೆ ಆದರೆ, ಅದೇನಾದರೂ ಪ್ರಾಪರಾಗಿ ದೇಶದ ಎಲ್ಲ ಕಡೆಗೂ ಸಪ್ಲೈ ಆಗಿದ್ದೆ ಆದರೆ ಆಫ್ಕೋರ್ಸ್ 95,000 ರೂಪಾಯಿ ಇರ್ತಕ್ಕಂಥ ಚಿನ್ನ 55,000ಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂಥೇಳಿ. ಸೊ ಈ ಒಂದು ಮಾರ್ಕೆಟ್ನಿಂದ ಬಂದಿರತಕ್ಕಂಥ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಅಗತ್ಯ ಇಲ್ಲ ಅಂದರೆ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಸ್ವಲ್ಪ ಕಾಯ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಆದರೆ ಕಾದ ಮೇಲೆ ಚಿನ್ನದ ಬೆಲೆ ಕಡಿಮೆ ಆಗಿಲ್ಲ ಅಂದರೆ ನನಗೆ ಬೈಕೋಬೇಡಿ. ಮಾರ್ಕೆಟಿಂದ ಬಂದಿರತಕ್ಕಂಥ ಇನ್ಫಾರ್ಮೇಷನ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಅವಶ್ಯಕತೆಗೆ ತಕ್ಕ ಹಾಗೆ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ವಿಚಾರಗಳನ್ನು ಮುಖ್ಯವಾಗಿ ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಇನ್ನೇನಾದರೂ ಇದ್ದರೆ ಖಂಡಿತ ನಾಳೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಚಾರವನ್ನು ತಿಳಿಸಲಾಗಿದೆ. ಏನು ಅಂದರೆ, ಒಂದೇ ಒಂದು ಸೆಕೆಂಡು ಹೇಳ್ಬಿಡ್ತೀನಿ. ಸಾಧ್ಯವಾದಷ್ಟು ಬೇಗ ಡೀಸೆಲ್ ಬೆಲೆ ಇಳಿಕೆ ಮಾಡದಿದ್ದರೆ ಲಾರಿ ಮುಷ್ಕರ ಮಾಡ್ತಾರೆ ಅಂತೇಳಿ ಹೇಳಲಾಗಿದೆ. ಸೊ ನೋಡಬೇಕು ಏನಾಗುತ್ತೆ ಅಂಥೇಳಿ. ಅದೇ ರೀತಿ ಭಾರತ ನಮ್ಮ ಸ್ನೇಹಿತ, ಆದರೆ ಟ್ಯಾಕ್ಸಲ್ಲಿ ಯಾವುದೇ ರೀತಿಯ ಒಂದು ಕನ್ಸೆಷನ್ ಇಲ್ಲ ಅಂಥೇಳಿ ಟ್ರಂಪ್ ಅವರು ಹೇಳಿದ್ದಾರೆ. ವಿಪರ್ಯಾಸ ಅಂದರೆ ಇನ್ನೊಂದು ಕಡೆ ಚೀನಾಗೆ ಅವರು
ರಿಯಾಯಿತಿಯನ್ನು ನೀಡಿದ್ದಾರೆ. ಇದು ಇಬ್ಬಗೆ ನೀತಿ ಅಂತೇಳಿ ಹೇಳಲಾಗ್ತದೆ. ಸೊ ಕಾದು ನೋಡಬೇಕು ಇದು ಹೇಗೆ ಆಗತ್ತೆ ಅಂಥೇಳಿ. ಆತಂಕಕಾರಿ ವಿಚಾರ ಒಂದು ಪಶ್ಚಿಮ ಬಂಗಾಳದಿಂದ ಬರ್ತಾ ಇದೆ. ಏನಪ್ಪ ವಿಚಾರ ಅಂದರೆ ಹೆಚ್ಚು ಕಡಿಮೆ 26,000 ಶಿಕ್ಷಕರ ನೇಮಕನೇ ಅಸಂದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಇದೆ. ಅಂದರೆ ಅವರು ಅಲ್ಲೇ ಅವರೇನು ಅವ್ರ ಹತ್ರ ಅರ್ಹತೆ ಇಲ್ಲ ಅಂತನೋ ಅಥವಾ ಏನೋ ಗೊತ್ತಿಲ್ಲ, 26,000 ಶಿಕ್ಷಕರನ್ನ ಏನು ನೇಮಕ ಮಾಡಿತ್ತು ಪಶ್ಚಿಮ ಬಂಗಾಳ ಸರ್ಕಾರ, ಅವರೆಲ್ಲ ನೇಮಕಾತಿಯನ್ನು ಅಸಿಂಧುಗೊಳಿಸಿದೆ ಪಶ್ಚಿಮ ಬಂಗಾಳ ಇದು ಹೈಕೋರ್ಟ್. ಸೊ ಕಾದು ನೋಡಬೇಕು 26,000 ಶಿಕ್ಷಕರು ಒಟ್ಟಿಗೆ ಹೋಗ್ಬಿಟ್ರೆ ಅವ್ರ ಹತ್ರ ಏನು ಕ್ವಾಲಿಫಿಕೇಷನ್ ಇರಲಿಲ್ವೋ ಅಥವಾ ಅವರೆಲ್ಲೇನು ಫೇಕ್ ಟೀಚರ್ಸೋ ಗೊತ್ತಿಲ್ಲ. ಸೊ ಕಾದು ನೋಡೋಣ. ಅದೇ ರೀತಿ ಒಂದು ಗುಡ್ ನ್ಯೂಸ್ ಅಂದರೆ ವಕ್ತ್ ಏನು ಬಿಲ್ ಇತ್ತು ಅದು ಸಂಸತ್ನಲ್ಲಿ ಅಂಗೀಕಾರ ಆಗಿದೆ ಅಂಥೇಳಿ ತಿಳಿದು ಬರ್ತಾ ಇದೆ. ಸೊ ಒಳ್ಳೆಯದು. ಅದೇ ರೀತಿ ಹೊಸ ವಿದ್ಯುತ್ ಸಂಪರ್ಕ ಯಾರಾದರೂ ತೊಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ NOC ಕಡ್ಡಾಯ ಅಂಥೇಳಿ ಹೇಳಲಾಗಿದೆ. ಬಹುಶಃ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರಬೇಕು ಅಂತ ಅನಿಸುತ್ತೆ. ಸೊ ಯಾರೆಲ್ಲ ತೊಗೊಳ್ಳಿ. ಹಾಲು ಖರೀದಿ ದರದ ಕಡಿತ ಮಾಡಿದಾರಂತೆ. ಇದು ನಿಜಕ್ಕೂ ಆಶ್ಚರ್ಯ. ಯಾಕೆಂದರೆ ಮೊನ್ನೆ ತಾನೇ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆದರೆ ರೈತರಿಂದ ಹಾಲು ಖರೀದಿ ಮಾಡ್ತಕ್ಕಂಥದ್ರಲ್ಲಿ ಮತ್ತೆ ಯಾಕೆ ದರ ಕಡಿತ ಮಾಡಿದ್ರೂ ಗೊತ್ತಾಗಲಿಲ್ಲ. ರೈತರಿಗೆ ಕೊಡಬೇಕು ಅಂತ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದು ಯಾಕೆ ಮತ್ತಿಲ್ಲಿ ಜಂಪನ್ನು ರೇಟ್ನ ಇದು ಮಾಡ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ರಾಜ್ಯಾದ್ಯಂತ ಈಗಾಗಲೇ ವಿದ್ಯುತ್ ಕಣ್ಣಾಮುಚ್ಚಾಲೆ ಆರಂಭ ಆಗಿದೆ ಅಂತೆ. ಸೊ ದಯವಿಟ್ಟು ಕರೆಂಟನ್ನು ಮಿತವಾಗಿ ಬಳಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಸ್, ಇದಿಷ್ಟು ವಿಚಾರವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿರಾಮವನ್ನು ಹೇಳ್ತಾ ಇದ್ದೀನಿ. ಮತ್ತು ನಾಳೆ ಎಂದಿನಂತೆ ವೀಕೆಂಡ್ ಮಸ್ತಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮ ಬೆಳೆಯನ್ನು ಭೇಟಿ ಮಾಡ್ತೀನಿ ಬೆಳಗ್ಗೆ 10:30ರಿಂದ 11:30 ಕಾರ್ಯಕ್ರಮದಲ್ಲಿ. ಸೊ ಅಲ್ಲಿವರೆಗೂ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸ್ತಾ ಇರಿ. ಸೊ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ದಯವಿಟ್ಟು ಅವರ ಒಂದು ಫೋಟೋ ಮತ್ತು ಒಂದು ಕಿರು ಮಾಹಿತಿಯನ್ನು ನಮಗೆ ಕಳಿಸಿ. ನಮ್ಮ ಒಂದು V1 ವಾಹಿನಿ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಅವರ ಒಂದು ಫೋಟೋಸ್ನ ತೋರಿಸೋದ್ರ ಮೂಲಕ ಅವ್ರಿಗೆ ಶುಭಾಶಯಗಳನ್ನ ಹೇಳೋಣ ಅಂತ ಕೇಳ್ಕೊಡ್ತೀನಿ. ಅದೇ ರೀತಿ ಯಾರೆಲ್ಲ ಈಗ ತಾನೇ ಶಾಲೆಯ ರಜೆಗಳನ್ನು ಆರಂಭ ಮಾಡಿದಿರಿ, ಪರೀಕ್ಷೆಗಳನ್ನು ಮುಗಿಸಿ ಅವರೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಒಂದು ಪ್ರೀತಿಯ ಅಭಿಯಾನ ಆಗಿರ್ತಕ್ಕಂಥ ನನ್ನ ಪುಸ್ತಕ ಮಾರಾಟಕ್ಕಿಲ್ಲ ಅಂತಕ್ಕಂಥ ಅಭಿಯಾನಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ನಿಮ್ಮ ಮನೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ PUC ಯಾವುದೇ ವರ್ಗದ ವಿದ್ಯಾರ್ಥಿಗಳು ಓದ್ತಾ ಇದ್ದರೂ ಕೂಡ ಆ ವಿದ್ಯಾರ್ಥಿಗಳು ಓದಿ ಮುಗಿಸಿರ್ತಕ್ಕಂಥ ಪುಸ್ತಕಗಳನ್ನು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ರದ್ದಿಗೆ ಹಾಕಬೇಡಿ. ಈಗ ನಿಮ್ಮ ಹುಡುಗ 5ನೇ ಕ್ಲಾಸ್ ಪಾಸಾಗಿ 6ನೇ ಕ್ಲಾಸಿಗೆ ಹೋಗ್ತಾ ಇರ್ಬೋದು, ಆ 5ನೇ ಕ್ಲಾಸ್ ಪುಸ್ತಕಗಳನ್ನು ದಯವಿಟ್ಟು ರದ್ದಿಗೆ ಹಾಕಬೇಡಿ. ಅವನ್ನೆಲ್ಲ ಕ್ಲೀನಾಗಿ ಹೇಗೆ ಬೈಂಡ್ ಮಾಡಿಟ್ಟಿರ್ತೀರೋ ಅದೇ ರೀತಿ ಬೈಂಡ್ ಮಾಡಿ ಹತ್ತಿರ ಇರ್ತಕ್ಕಂಥ ಯಾವುದಾದ್ರೂ ಒಂದು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನೀಡಿಬಿಟ್ಟು ಅದರ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ನಮಗೆ ಕಳಿಸಿದ್ರೆ ಅದನ್ನು ನಾವು ನಮ್ಮ V1 ವಾಹಿನಿ ಸಪ್ರೇಟ್ ಆಗಿರ್ತಕ್ಕಂಥ ಫ್ರೇಮಲ್ಲಿ ತೋರಿಸ್ತೀವಿ, ಇಂದಿನ ಪುಸ್ತಕದ ದಾನಿಗಳು ಅಂಥೇಳಿ. ಸೊ ದಯವಿಟ್ಟು ನಿಮ್ಮ ಫೋಟೋ ನಮ್ಮ V1 ವಾಹಿನಿಲಿ ಪ್ರಸಾರ ಆಗುತ್ತೆ, ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ. ಸೊ ಎಲ್ಲರೂ ಕೂಡ ನೋಡ್ತಾರೆ, ಖುಷಿ ಪಡ್ತಾರೆ. ನಿಮ್ಮಿಂದ 4 ಜನಕ್ಕೆ ಪ್ರೇರಣೆ ಆಗಲಿ. ಎಲ್ಲರೂ ಕೂಡ ಇಂಥ ಒಂದು ಪುಣ್ಯದ ಕೆಲಸದಲ್ಲಿ ಭಾಗವಹಿಸಿ. ಏಕೆಂದರೆ ಲಕ್ಷಾಂತರ ಮರಗಳ ಮಾರಣ ಹೋಮ ಆಗುತ್ತೆ 1 ವರ್ಷದ ಪುಸ್ತಕಗಳನ್ನು ಪ್ರಿಂಟ್ ಮಾಡಲಿಕ್ಕೆ. ಸೊ ಪುಸ್ತಕವನ್ನು ಪ್ರಿಂಟ್ ಮಾಡೋದು ನೀವೆಲ್ಲ ತಪ್ಪಿಸ್ಬೇಕು ಅಂದರೆ ದಯವಿಟ್ಟು ಇರತಕ್ಕಂಥ ಉಪಯೋಗಿಸಿರ್ತಕ್ಕಂಥ ನಿಮ್ಮ ಹಳೆಯ ಪುಸ್ತಕಗಳನ್ನು 10 ರೂಪಾಯಿಗೆ ರದ್ದಿಗೆ ಹಾಕದೆ ಒಬ್ಬ ಬಡ ವಿದ್ಯಾರ್ಥಿಗೆ ನೀಡಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಮಸ್ತು.